ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ದಸರಾ ಉದ್ಘಾಟನೆ ವಿವಾದ, ಬಾನು ಮುಷ್ತಾಕ್ ವಿರೋಧಿಗಳ ಕಾನೂನು ಹೋರಾಟಕ್ಕೆ ಹಿನ್ನಡೆ. ಹೈಕೋರ್ಟ್ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ನಲ್ಲೂ ಅರ್ಜಿ ವಜಾ. ಕಲಬುರಗಿಯಲ್ಲಿ ಕರ್ತವ್ಯ ನಿರತ ಅಧಿಕಾರಿಗಳ ಮೇಲೆ ಹಲ್ಲೆ, ಮಸೀದಾಳಿ ಘಟನೆ ಖಂಡಿಸಿ ಮನವಿ. ಆರೋಪಿಗಳ ಬಂಧನಕ್ಕೆ ಸರ್ಕಾರಿ ನೌಕರರ ಸಂಘದ ಆಗ್ರಹ. ನಗರಸಭಾಧ್ಯಕ್ಷನಿಂದ ತಲೆಹಿಡುಕ ಪದ ಬಳಕೆ, ಕ್ಷಮೆ ಕೇಳದಿದ್ದರೆ ಸಮೀವುಲ್ಲಾ ಮನೆಗೆ ಮುತ್ತಿಗೆ. ಉಗ್ರ ಹೋರಾಟಕ್ಕೆ ಮಾಜಿ ಅಧ್ಯಕ್ಷ ಗಿರೀಶ್ ಎಚ್ಚರಿಕೆ. ಹಾಸನ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ತೆಂಗು ರೋಗ ಬಾಧೆ, ರೈತರಲ್ಲಿ ಜಾಗೃತಿ ಮೂಡಿಸಲು ವಿನೂತನ ರಥ ಸಂಚಾರ ಆರಂಭ. ತೆಂಗು ಕಾಯಕಲ್ಪ ರಥಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಚಾಲನೆ. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಉದ್ಘಾಟಕರಾಗಿ ನಾಡಿನ ಖ್ಯಾತ ಸಾಹಿತಿ ಬೂಕರ್ ಪ್ರಶಸ್ತಿ ಪುರಸ್ಕೃತ ಲೇಖಕಿ ಹಾಸನದ ಬಾನು ಮುಷ್ತಾಕ್ ಅವರ ಆಯ್ಕೆ ವಿರೋಧಿಸಿ ಸಲ್ಲಿಸಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಸಹ ವಜಾಗೊಳಿಸಿ ಶುಕ್ರವಾರ ಆದೇಶ ಹೊರಡಿಸಿದೆ. ನ್ಯಾಯಮೂರ್ತಿ ವಿಕ್ರಮ್ನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರಿದ್ದ ಪೀಠವು ವಿಚಾರಣೆ ಮಾಡಿ ಸದರಿ ಪ್ರಕರಣವನ್ನು ವಜಾಗೊಳಿಸಿದೆ. ಬೆಂಗಳೂರು ನಿವಾಸಿ ಎಚ್.ಎಸ್. ಗೌರವ್ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಅರ್ಜಿದಾರರ ಪರವಾಗಿ ಹಿರಿಯ ವಕೀಲ ಪಿ.ಬಿ. ಸುರೇಶ್ ವಾದ ಮಂಡಿಸಿ ಹಿಂದೂಯೇತರ ವ್ಯಕ್ತಿಗೆ ಪೂಜೆ ಮಾಡಲು ಅವಕಾಶ ನೀಡಲಾಗುವುದಿಲ್ಲ ಎಂದು ವಾದಿಸಿದರು. ದೇವಸ್ಥಾನದ ಒಳಗೆ ಪೂಜೆ ನಡೆಸುವುದನ್ನು ಜಾತ್ಯತೀತ ಕ್ರಿಯೆ ಎಂದು ಪರಿಗಣಿಸಲು ಸಾಧ್ಯವಿಲ್ಲ. ಸಂಪೂರ್ಣವಾಗಿ ಇದೊಂದು ರಾಜಕೀಯವಾಗಿದ್ದು ಧಾರ್ಮಿಕ ಕಾರ್ಯಗಳಿಗಾಗಿ ಅವರನ್ನು ಆಹ್ವಾನಿಸಬಾರದು ಎಂಬುದಕ್ಕೆ ಯಾವುದೇ ಕಾರಣವಿಲ್ಲ ಎಂದು ಹಿರಿಯ ವಕೀಲ ಪಿ.ಬಿ. ಸುರೇಶ್ ವಾದ ಮಂಡಿಸಿದರು. ವಾದ ಪ್ರತಿವಾದ ಆಲಿಸಿದ ಪೀಠ ಅರ್ಜಿಯನ್ನು ವಜಾಗೊಳಿಸಿದೆ. ಬಾನು ಮುಷ್ತಾಕ್ ಅವರನ್ನು ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿದ್ದನ್ನು ವಿರೋಧಿಸಿ ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೂ ಇತರರು ಇತ್ತೀಚೆಗೆ ಹೈಕೋರ್ಟ್ ಮೆಟ್ಟಿಲೇರಿದ್ದರು. ಈ ಬಗ್ಗೆ ವಿಚಾರಣೆ ನಡೆಸಿದ್ದ ಹೈಕೋರ್ಟ್ ದಸರಾ ಉದ್ಘಾಟನೆ ವಿಚಾರದಲ್ಲಿ ಯಾವುದೇ ಹಕ್ಕು ಉಲ್ಲಂಘನೆ ಆಗಿರುವುದು ಕಂಡುಬಂದಿಲ್ಲ ಎಂದು ಹೇಳಿ ಅರ್ಜಿಯನ್ನು ತಿರಸ್ಕರಿಸಿತ್ತು. ಅಲ್ಲದೆ ಬಾನು ಮುಷ್ತಾಕ್ ಅವರನ್ನು ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಬಿಜೆಪಿಯ ಅನೇಕ ನಾಯಕರು ಟೀಕೆ ಮಾಡಿದ್ದಾರೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಂಪುಟ ಸಚಿವರು ಸರ್ಕಾರದ ನಿರ್ಧಾರವನ್ನು ಸಮರ್ಥಿಸಿಕೊಂಡಿದ್ದಾರೆ. ಒಟ್ಟಾರೆ ರಾಜಕೀಯ ಟೀಕೆ ಟಿಪ್ಪಣಿ ಏನೇ ಇರಲಿ, ಕಾನೂನು ಹೋರಾಟದ ಮೂಲಕ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡುವುದನ್ನು ತಡೆಯಲು ಪ್ರಯತ್ನ ಮಾಡಿದವರಿಗೆ ತೀವ್ರ ಹಿನ್ನಡೆ ಆದಂತಾಗಿದೆ. ಮಾತ್ರವಲ್ಲದೆ ಬಾನು ಮುಷ್ತಾಕ್ ಅವರೇ ದಸರಾ ಉದ್ಘಾಟಿಸುವುದಕ್ಕೆ ಎದುರಾಗಿದ್ದ ಅಡೆತಡೆ ನಿವಾರಣೆಯಾಗಿದ್ದು ಸೆಪ್ಟೆಂಬರ್ 22ರಂದು ಅವರೇ ನಾಡಹಬ್ಬ ಚಾಲನೆ ನೀಡುವುದು ಖಚಿತವಾದಂತಾಗಿದೆ. ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಮತ್ತು ಲೋಕೋಪಯೋಗಿ ಇಲಾಖೆಯ ಅಧೀಕ್ಷಕ ಅಭಿಯಂತರರ ಮುಖಕ್ಕೆ ಕಪ್ಪು ಮಸಿ ಬಳಿದವರನ್ನು ತಕ್ಷಣ ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಆಗ್ರಹಿಸಿದೆ. ಈ ಕುರಿತು ಸಂಘದ ವತಿಯಿಂದ ಹಿರಿಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಸೆಪ್ಟೆಂಬರ್ 18ರಂದು ಎಂಎಸ್ಕೆ ಮಿಲ್ ಬಳಿ ಇರುವ ನೂತನ ತರಕಾರಿ ಮಾರುಕಟ್ಟೆಯ ನಾಮಫಲಕದ ವಿಚಾರದಲ್ಲಿ ಕರ್ತವ್ಯ ನಿರತ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಪೊಲೀಸರ ಸಮ್ಮುಖದಲ್ಲಿಯೇ ಅವರ ಮುಖಕ್ಕೆ ಕಪ್ಪು ಮಸಿ ಬಳಿದು ಬೆದರಿಕೆ ಹಾಕಿರುವ ಘಟನೆ ನಡೆದಿತ್ತು. ಈ ಕೃತ್ಯವನ್ನು ರಾಜ್ಯ ಸರ್ಕಾರಿ ನೌಕರರ ಸಂಘವು ತೀವ್ರವಾಗಿ ಖಂಡಿಸಿದೆ. ಇತ್ತೀಚೆಗೆ ನಗರದಲ್ಲಿ ಕರ್ತವ್ಯ ನಿರತ ಸರ್ಕಾರಿ ನೌಕರರ ಮೇಲೆ ಹಲ್ಲೆ, ಹಣದ ಬೇಡಿಕೆ ಮತ್ತು ಮಾನಸಿಕ ಹಿಂಸೆ ನೀಡುವಂತಹ ಘಟನೆಗಳು ಹೆಚ್ಚಾಗುತ್ತಿವೆ. ಇಂತಹ ಘಟನೆಗಳಿಗೆ ಕಡಿವಾಣ ಹಾಕಿ ಸರ್ಕಾರಿ ನೌಕರರು ಭಯಮುಕ್ತ ವಾತಾವರಣದಲ್ಲಿ ಕರ್ತವ್ಯ ನಿರ್ವಹಿಸುವಂತೆ ಮಾಡಿದರೆ ಮಾತ್ರ ಸರ್ಕಾರದ ಯೋಜನೆಗಳು ಸಾರ್ವಜನಿಕರಿಗೆ ಯಶಸ್ವಿಯಾಗಿ ತಲುಪುತ್ತವೆ ಎಂದು ಸಂಘದ ಮನವಿಯಲ್ಲಿ ಒತ್ತಾಯಿಸಿದೆ. ಅವರ ಮೇಲೆ ಹಲ್ಲೆಗೆ ಮುಂದಾಗಿರುವ ಕಿಡಿಗೇಡಿಗಳನ್ನು ಇವತ್ತು ಬಂಧಿಸಬೇಕು. ಅವರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲೀಕರಣ ಮಾಡಬೇಕು. ನಮ್ಮ ಅಧಿಕಾರಿ ನೌಕರರ ಮೇಲೆ ಈ ರೀತಿ ಅಮಾನವೀಯವಾಗಿರ್ತಕ್ಕಂಥ ಘಟನೆಗಳಿಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಕಲಬುರಗಿ ವತಿಯಿಂದ ನಾವು ಖಂಡಿಸ್ತೇವೆ. ಇವತ್ತು ನಾವೆಲ್ಲ ಸರ್ಕಾರಿ ನೌಕರ ಸಂಘದ ಸಮಸ್ತ ಪದಾಧಿಕಾರಿಗಳು ಮತ್ತು ಸಮಸ್ತ ಸರ್ಕಾರಿ ನೌಕರರು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡುವುದರ ಮೂಲಕ ನಾವು ಒತ್ತಾಯ ಮಾಡ್ತೇವೆ. ಮಾನಸಿಕವಾಗಿ ನೆಮ್ಮದಿಯಿಂದ ಕೆಲಸ ಮಾಡಲು ಇವತ್ತು ಜಿಲ್ಲೆಯಲ್ಲಿ ಅಶಾಂತಿ ವಾತಾವರಣ, ಭಯದ ವಾತಾವರಣ ನಿರ್ಮೂಲನೆ ಮಾಡಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡಲಿಕ್ಕೆ ಇವತ್ತು ಜಿಲ್ಲಾಡಳಿತ ಮುಂದಾಗಬೇಕು. ಇಂಥ ಹೀನಾಯವಾಗಿರ್ತಕ್ಕಂಥ ಮಾನವೀಯ ಇರ್ತಕ್ಕಂಥ ಘಟನೆಗಳನ್ನು ಮುಂದುವರೆದಿದ್ದೇ ಆದಲ್ಲಿ ಜಿಲ್ಲಾ ಆಡಳಿತವನ್ನು ಎಲ್ಲ ಜಿಲ್ಲಾ ಕಚೇರಿಗಳನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಂತ ನಗರಸಭಾಧ್ಯಕ್ಷ ಎಂಎಲ್ಎ ಚೇಲಾ ಸಮೀವುಲ್ಲಾ ಎನ್ಆರ್ ಸಂತೋಷ್ ಅವರಿಗೆ ಬಳಸಿಡುವ ತಲೆಹಿಡುಕ ಪದಕ್ಕೆ ಕ್ಷಮೆ ಕೇಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ನಗರಸಭಾ ಮಾಜಿ ಅಧ್ಯಕ್ಷ ಗಿರೀಶ್ ಸಮೀವುಲ್ಲಾಗೆ ಎಚ್ಚರಿಕೆ ನೀಡಿದರು.
ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೆಡಿಎಸ್ ಮುಖಂಡರಾದ ಎನ್ಆರ್ ಸಂತೋಷ್ ರವರ ಬಗ್ಗೆ ಕೀಳುಮಟ್ಟದ ಪದಗಳನ್ನು ಬಳಸಿ ಮಾತನಾಡಿರುವುದಕ್ಕೆ ಅರಸೀಕೆರೆಯ ಸಮಸ್ತ ನಾಗರಿಕರ ಪರವಾಗಿ ನಾವು ಅದನ್ನು ಖಂಡಿಸುತ್ತೇವೆ. ನಗರಸಭಾಧ್ಯಕ್ಷ ಸಮೀವುಲ್ಲಾ ಇದಕ್ಕೆ ಕ್ಷಮೆ ಕೇಳದೆ ಇದ್ದ ಪಕ್ಷದಲ್ಲಿ ನಗರಸಭೆ ಹಾಗೂ ಸಮೀವುಲ್ಲಾ ಮನೆಯ ಮುಂದೆ ಮುತ್ತಿಗೆ ಹಾಕಲಾಗುವುದು. 6 ವರ್ಷಗಳಿಂದ ಎನ್ಆರ್ ಸಂತೋಷ್ ಅರಸೀಕೆರೆಯಲ್ಲಿ ವಾಸವಾಗಿದ್ದು ಒಂದೇ ಸಂಸಾರವನ್ನು ನಡೆಸುತ್ತಿದ್ದಾರೆ. ಆದರೆ ನೀನು ಎಷ್ಟು ಸಂಸಾರ ನಡೆಸುತ್ತಿದ್ದೀಯಾ ಎಂದು ಇಡೀ ಅರಸೀಕೆರೆಗೆ ಜನತೆಗೆ ಗೊತ್ತಿದೆ. ವೈಯಕ್ತಿಕ ವಿಚಾರಗಳನ್ನು ಕೆದಕಿದಷ್ಟು ನಾವು ನಿನ್ನ ವೈಯಕ್ತಿಕ ವಿಚಾರಗಳನ್ನು ದಾಖಲೆ ಸಮೇತ ಜನರ ಮುಂದಿಡಬೇಕಾಗುತ್ತದೆ ಎಂದು ಕಿಡಿಕಾರಿದರು. ಏನು ಈ ನಗರಸಭೆಯ ಅಧ್ಯಕ್ಷ MLA ಚೇಲ ಸಮೀವುಲ್ಲಾ ಮೊನ್ನೆ ನಮ್ಮ ನಾಯಕರಾದಂತಹ NR ಸಂತೋಷ್ ಅವರು ಕೀಳುಮಟ್ಟದ ಪದವನ್ನ ಅದನ್ನ ನಾವ್ಯಾರು ಉಪಯೋಗಿಸೋದೇ ಇಲ್ಲ ಅಂತ ಕೀಳುಮಟ್ಟದ ಪದವನ್ನ ಉಪಯೋಗಿಸಿದ್ದೇನೆ. ಇದನ್ನ ನಾವು ಅರಸೀಕೆರೆಯ ಸಮಸ್ತ ಬಾಂಧವರು ಖಂಡಿಸ್ತೀವಿ. ಇದಕ್ಕೆ ಕೆಲವೇ ದಿನಗಳಲ್ಲಿ ಲಕ್ಷಾಂತರ ಜನ ಸೇರಿಸಿ ಆತನ ವಿರುದ್ಧ ಪ್ರತಿಭಟನೆಯನ್ನ ಮತ್ತೆ ಆತನ ಮನೆಗೆ ಮುತ್ತಿಗೆಯನ್ನು ಹಾಕುವಂತ ಕೆಲಸವನ್ನು ಸಹ ಸದ್ಯದಲ್ಲೇ ನಾವು ಮಾಡ್ತೀವಿ ಅಂತ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಹೇಳ್ತೀನಿ. ನಾನು ಆತನಿಗೆ ಒಂದು ಪ್ರಶ್ನೆ ಮಾಡ್ತೇನೆ. ನಗರಸಭಾ ಸದಸ್ಯ ಭಾಸ್ಕರ್ ಮಾತನಾಡಿ, ಸ್ಥಳೀಯ ಶಾಸಕರು ಮತ್ತು ಸಮೀವುಲ್ಲಾ ಇಲ್ಲಿಯವರೆಗೂ ಪೌರ ಕಾರ್ಮಿಕರಿಗೆ ಒಂದೇ ಒಂದು ನಿವೇಶನವನ್ನು ಸಹ ನೀಡಿಲ್ಲ. ಮುಜಾವರ್ ಮೊಹಲ್ಲಾದಲ್ಲಿ ಒಂದು ಅಟ್ರಾಸಿಟಿ ಕೇಸ್ ದಾಖಲಾಗಿತ್ತು. ಅಂದಿನಿಂದ ಇಲ್ಲಿಯವರೆಗೂ ಸಹ ಪೌರ ಕಾರ್ಮಿಕರಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತೊಂದರೆಯನ್ನ ನೀಡುತ್ತಿದ್ದಾರೆ. ನಗರದ ಸ್ವಚ್ಛತೆ ಕಾಪಾಡುವಲ್ಲಿ ಪೌರ ಕಾರ್ಮಿಕರು ಶ್ರಮಿಸುತ್ತಿದ್ದು ಅಂಥವರ ಮೇಲೆ ನಿಮ್ಮ ಗದಾ ಪ್ರಹಾರವನ್ನು ಮಾಡಬೇಡಿ ಎಂದು ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆಂದು ತಮ್ಮ ಬೇಸರ ವ್ಯಕ್ತಪಡಿಸಿದರು. ಅಂತೇಳಿ ತಲೆ ಅಂತ ಹೇಳಿ ನಮ್ಮ ನಾಯಕರಿಗೆ NR ಸಂತೋಷ್ ಅವ್ರಿಗೆ ನೀನು ಅಂತೀಯ. ಇದೇ ತರ ನೀನು ಈ ಕ್ಷಮೆ ಕೇಳಲಿಲ್ಲ ಅಂದ್ರೆ ಸಮೀವುಲ್ಲಾ ಹಟಾವೋ ಅರಸೀಕೆರೆ ಬಚಾವೋ ಆಂದೋಲನ ಸ್ಟಾರ್ಟ್ ಮಾಡ್ತೀವಿ. ರೋಡಲ್ಲಿ ಸ್ಟಾರ್ಟ್ ಮಾಡ್ತೀವಿ. ನೇಪಾಳಲ್ಲಿ ಏನಾಯ್ತು ಗೊತ್ತಿದೆಯಲ್ಲ, ಅದಿಲ್ಲಿ ಸ್ಟಾರ್ಟ್ ಆಗುತ್ತೆ ಮುಂದಕ್ಕೆ. ನೀನು ಏನು ಅನ್ಕೊಂಡಿರ್ಬೋದು, ಎಲ್ಲ ಸುಮ್ಮನಿದ್ದಾರೆ, ತಾಳ್ಮೆಯಿಂದ ಇದ್ದಾರೆ. ತಾಳ್ಮೆ ಕಳ್ಕೊಂಡ್ರೆ ಜನ ಏನಾಗುತ್ತೆ ಅನ್ನೋದು ಅಲ್ಲಿ ಗೊತ್ತಾಗಿದೆ ಉತ್ತರ. ನೀನು ಎಲ್ಲರನ್ನು ಕೈಗೊಂಬೆ ಅಂತ ಆಟ ಆಡಿಸ್ಕೊಂಡು ನೀನು ಯಾರ್ಯಾರನ್ನ ಎತ್ಕಟ್ಟಬೇಕು, ಯಾರನ್ನು ಮುಗಿಸ್ಬೇಕು, ಎಲ್ಲೆಲ್ಲ ವಾರ್ಡಲ್ಲಿ ಏನೇನು ಮಾಡ್ತದೆ ಎಲ್ಲ ಗೊತ್ತು. ಈಗ ನಮ್ಮ ಸಂತೋಷ್ ಅಣ್ಣವ್ರಿಗೆ ನೀನು ತಲೆ ಹಿಡಕ ಅಂತ ಬೈತೀಯ. ನಿನಗೇನು ಅರ್ಹತೆ ಇದೆ ಅವ್ರ ಬಗ್ಗೆ ಮಾತಾಡೋದಕ್ಕೆ? ನಿನಗೇನಿದೆಯಪ್ಪ ಅರ್ಹತೆ? ಶಾಸಕರು ನಿನ್ಗೆ ಬ್ಯಾಕ್ ಬೋನ್ ಆಗಿರೋದಕ್ಕೆ ನೀನು ಇವತ್ತು ಇಷ್ಟೆಲ್ಲ ಮಾತಾಡ್ತಾ ಇದೆಯಾ. ಎಲ್ಲ ನೆಮ್ಮದಿ ಹಾಳು ಮಾಡ್ತಾ ಇದೆಯಾ ಊರಲ್ಲಿ. ಅರಸೀಕೆರೆಯಲ್ಲಿ ಎಲ್ಲ ನೆಮ್ಮದಿ ಹಾಳು ಮಾಡ್ತಾ ಇದೆಯಾ. ಎಲ್ಲ ವಾರ್ಡಲ್ಲಿ ಹಾಳು ಮಾಡ್ತಾ ಇದೆಯಾ. ಯಾರು ನೆಮ್ಮದಿಯಾಗಿ ಅಂತೂ ಬದುಕಕ್ಕೆ ಏನು ಬಿಡ್ತಾ ಇಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಹರ್ಷವರ್ಧನ್, ಸವಿತಾ ಸಮಾಜದ ಮುಖಂಡ ಕುಮಾರ್, ಜಯರಾಮ್ ಮತ್ತಿತರರು ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ತೆಂಗು ಬೆಳೆಗೆ ತಗುಲಿರುವ ರೋಗ ಹತೋಟಿ ಕ್ರಮ ಹಾಗೂ ಅಗತ್ಯ ಮಾಹಿತಿ ಒಳಗೊಂಡ ತೆಂಗು ಕಾಯಕಲ್ಪ ರಥಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಶುಕ್ರವಾರ ಚಾಲನೆ ನೀಡಿದರು. ನಗರದ ಪ್ರವಾಸಿ ಮಂದಿರದ ಆವರಣದಲ್ಲಿ ರಥಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ತೋಟಗಾರಿಕೆ ಇಲಾಖೆಯಿಂದ ತೆಂಗು ಬೆಳೆಗಾರರಿಗೆ ಜಾಗೃತಿ ಮೂಡಿಸುವ ರಥಕ್ಕೆ ಚಾಲನೆ ನೀಡಲಾಗಿದೆ. ಜಿಲ್ಲೆಯಲ್ಲಿ ತೆಂಗನ್ನು ಹೆಚ್ಚು ಬೆಳೆಯಲಾಗುತ್ತದೆ. ಆದರೆ 3ಕ್ಕೂ ಹೆಚ್ಚು ಕಾಯಿಲೆಗಳು ತೆಂಗಿನ ಬೆಳೆಗೆ ಬಾಧಿಸುತ್ತಿದ್ದು, ಇದನ್ನು ಹತೋಟಿಗೆ ತರುವ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿದ್ದು, ಇಂದು ರಥಕ್ಕೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದರು. ನಮ್ಮ ಜಿಲ್ಲೆಯಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ ತೆಂಗು ಆಗಿರುವಂಥ ಒಂದು 3 ರೀತಿಯಂತಹ ಕಾಯಿಲೆಯ ಒಂದು ರೈತರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇವತ್ತು ತೆಂಗು ಕಾಯಕಲ್ಪ ರಥವನ್ನು ಪ್ರತಿ ತಾಲೂಕಿನಲ್ಲಿ ಹಮ್ಮಿಕೊಂಡಿದೆ. ಅದು ಇವತ್ತು ಹಾಸನ ತಾಲೂಕಿನಲ್ಲಿ ಸಾಕೇತವಾಗಿ ಚಾಲನೆ ಕೊಡುವ ಮುಖಾಂತರ ಮಾಡಿದೆ. ಇದನ್ನಾಗಲೇ ನಾವು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು ಸೂಕ್ಷ್ಮವಾಗಿ ಮತ್ತು ಅತಿ ಜರೂರಾಗಿ ಈ ಒಂದು ರೋಗಕ್ಕೆ ಬಾಧಿಸಿರುವಂತಹ ರೋಗನ ತಡೆಗಟ್ಟುವ ನಿಟ್ಟಿನಲ್ಲಿ ಕ್ರಮ ತಗೊಳ್ಳುವಂಥ ಕೆಲಸವನ್ನು ಮಾಡಿದೆ. ಕಳೆದ 15 ದಿನದಲ್ಲಿ ನಮ್ಮ ಕೇಂದ್ರ ರೈಲ್ವೆ ಸಚಿವರಾದಂತಹ ಸೋಮಣ್ಣ ಸಾಗರ ಅಧ್ಯಕ್ಷತೆಯಲ್ಲಿ ನಡೆದಂತಹ ತೆಂಗಿನ ಸಭೆಯಲ್ಲಿ ನಾವೆಲ್ಲ ಏನು ತೆಂಗು ಬೆಳೆಗಾರರ ಸಂಸದರುಗಳು ಮನವಿ ಮೇರೆಗೆ ನಮ್ಮ ಕೇಂದ್ರದ ಶಿವರಾಜ್ ಸಿಂಗ್ ಚೌಹಾಣ್ ಸಚಿವರ ಒಂದು ನಾವೆಲ್ಲ ಮನವಿ ಮೇರೆಗೆ CPCRI ತಂಡದಿಂದ ಮುಂದಿನ ವಾರ ಕಾಸರಗೋಡು ವೀಕ್ಷಣೆಗೆ ಬರ್ತಾ ಇದ್ದಾರೆ. ಹಾಗೂ ನಾವು ಸದನದಲ್ಲೂ ಸಹ ಲೋಕಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪೂರ್ಣಿಮಾ ಮಾತನಾಡಿ,
ತೆಂಗು ಬೆಲೆಯಲ್ಲಿ ರಾಜ್ಯದಲ್ಲಿ ಹಾಸನ ಜಿಲ್ಲೆ 2ನೇ ಸ್ಥಾನದಲ್ಲಿದೆ. ಸುಮಾರು 1.18 ಲಕ್ಷದ ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಬೆಳೆಯನ್ನ ಬೆಳೆಯುತ್ತಿದ್ದೇವೆ. ಹಾಸನ ಜಿಲ್ಲೆಯಲ್ಲಿ ತೆಂಗು ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು ಹಲವು ರೈತ ಕುಟುಂಬಗಳ ಜೀವನೋಪಾಯಕ್ಕೆ ಆಧಾರವಾಗಿದೆ. ಈ ರಥದ ಸಂಚಾರವು ರೈತರಿಗೆ ಆಧುನಿಕ ಕೃಷಿ ತಂತ್ರಜ್ಞಾನಗಳು ಮತ್ತು ರೋಗ ನಿರ್ವಹಣೆಯ ಕುರಿತು ಮಾಹಿತಿ ನೀಡಿ ಅವರ ಇಳುವರಿ ಮತ್ತು ಆದಾಯವನ್ನು ಹೆಚ್ಚಿಸಲು ನೆರವಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ ಎಂದು ಹೇಳಿದರು. ಯಾವ ರೀತಿ ತಡೆಗಟ್ಟಬಹುದು ಅನ್ನೋ ನಿಟ್ಟಿನಲ್ಲಿ ಕೆಲವು ಔಷಧಗಳನ್ನು ವಿತರಣೆ ಮಾಡ್ತಿದ್ವಿ ಮತ್ತು ಜನ ಯಾವ ರೀತಿ ರೈತರು ಉಪಯೋಗಿಸ್ಕೊಳ್ಬೋದು ಮತ್ತು ಯಾವ ರೀತಿ ಅದರ ತೆಂಗಿನ ಬೆಳೆಗೆ ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಈ ರಥದ ಮೂಲಕ ನಾವು ಸಾಕಷ್ಟು ಎಚ್ಚರಿಕೆಗಳನ್ನು ಮತ್ತು ಔಷಧಿಗಳು ಎಲ್ಲಿ ಸಿಗುತ್ತೆ ಅಂತ ಎಲ್ಲ ಮಾಹಿತಿಯನ್ನು ಇಡೀ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕಿನಲ್ಲೂ ಕೂಡ ಈ ತೆಂಗು ಕಾಯಕಲ್ಪ ರಥ ಬರ್ತಾ ಇದೆ. ಹಾಗಾಗಿ ಜಿಲ್ಲೆಯ ರೈತರು ಇದನ್ನು ಸದುಪಯೋಗಪಡಿಸಿಕೊಂಡು ಮಾಹಿತಿಯನ್ನು ಪಡೆದುಕೊಂಡು ಔಷಧಿಯನ್ನು ಪಡೆದುಕೊಳ್ಳೋದ್ರ ಮೂಲಕ ಅದನ್ನು ಯಾವ ರೀತಿ ಉಪಯೋಗಿಸಬೇಕು ಅನ್ನೋದನ್ನು ತಿಳ್ಕೊಳ್ಳೋದ್ರ ಮೂಲಕ ಈ ರೋಗಗಳನ್ನು ತಡೆಗಟ್ಟುವ ಕೆಲಸ ಆಗಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ನಮಸ್ಕಾರ. ಹಾಸನ ನಗರದ ಸಿಟಿ ಬಸ್ ನಿಲ್ದಾಣ ರಸ್ತೆಯ ಗಣಪತಿ ಪೆಂಡಾಲ್ನಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್ ಕುಟುಂಬ ಸಮೇತರಾಗಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಸ್ವರೂಪ್ ಅವರ ತಾಯಿ, ಪತ್ನಿ ಮತ್ತು ಕುಟುಂಬ ಸದಸ್ಯರು ಬೆಂಬಲಿಗರೊಂದಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಳಿಕ ಸ್ವರೂಪ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಇಲ್ಲಿನ ಪೆಂಡಲ್ ಗಣಪತಿ ಅದರದ್ದೇ ಆದ ಇತಿಹಾಸ ಹೊಂದಿದ್ದು ನಾಳೆ ಅಂದರೆ ಸೆಪ್ಟೆಂಬರ್ 20ರಂದು ಗಣೇಶ ವಿಸರ್ಜನೆ ಕಾರ್ಯಕ್ರಮ ಜರುಗಲಿದ್ದು ಸುಮಾರು 30ಕ್ಕೂ ಹೆಚ್ಚು ಕಲಾ ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಲಿವೆ. ಮೈಸೂರು ದಸರಾದ ಮಾದರಿಯಲ್ಲಿ ಮೆರವಣಿಗೆ ಜರುಗಲಿದ್ದು ಜಿಲ್ಲೆಯ ಸಾರ್ವಜನಿಕರು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದ ಅವರು, ಇನ್ನು ಸೆಪ್ಟೆಂಬರ್ 23ರಂದು ಸಮಿತಿಯ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸುವಂತೆ ಮನವಿ ಮಾಡಿದರು. ಏನು ಪೆಂಡಾಲ್ ಗಣಪತಿ ಅಂದರೆ ಭಾಳ ಪ್ರಸಿದ್ಧ. ಏನು ಹಳೆ ಬಸ್ ಸ್ಟ್ಯಾಂಡ್ ಒಂದು ರಸ್ತೆಯಲ್ಲಿ ಅದರದಂಥ ಛಾಪನ್ನು ಮೂಡಿಸುವಂಥ ಗಣಪತಿ ಪೆಂಡಾಲ್ನ ಅಧ್ಯಕ್ಷರಂಥ ನಾಗರಾಜ್ ಅವರು, ಹಿರಿಯರು ಮತ್ತು ಏನು ನಮ್ಮ ಗೌರವಾಧ್ಯಕ್ಷರಂಥ ಚನ್ನಪ್ಪ ಗಿರೀಶ್ ಅವರು, ಅದೇ ರೀತಿ ಎಲ್ಲ ನಿರ್ದೇಶಕರಿರ್ಬೋದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷವಾಗಿ 71ನೇ ವರ್ಷದ ಗಣೇಶ ಮಹೋತ್ಸವ. ನಾಳೆ ಇದನ್ನು ನಾವು ವಿಸರ್ಜನೆ ಕಾರ್ಯಕ್ರಮ, ಹಲವಾರು ಕಲಾ ತಂಡಗಳು ಮತ್ತು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಹಲವಾರು ಕಾರ್ಯಕ್ರಮಗಳನ್ನ ಸತತವಾಗಿ 24ನೇ ದಿನ ಅಂತ ಬಸ್ತೀವಿ. ನಾಳೆ 25, ನಾಳೆ 25ನೇ ದಿನ ಭಾಳ ಒಂದು ಉತ್ತಮವಾದಂಥ ಕೆಲಸಗಳನ್ನ, ಅದು ವಿಶೇಷವಾಗಿ ನಮ್ಮ ಹಾಸನ ಜನತೆಗೆ, ಹಾಸನ ಜಿಲ್ಲೆಯವರಿಗೆ ಏನು ಎಲ್ಲ ಕಲಾವಿದರು ಕೂಡ ಒಂದು ಅವಕಾಶವನ್ನು ಮಾಡಿಕೊಟ್ರಂಥ ನಮ್ಮ ಏನು ಹಾಸನದ ಗಣಪತಿ ಸೇವಾ ಸಮಿತಿ ನಾಳೆ ವಿಸರ್ಜನೆ ಕಾರ್ಯಕ್ರಮ, ಹಲವಾರು ಕಲಾ ತಂಡಗಳು ಕೂಡ ಬರ್ತಾಯಿದೆ. ರಾಜ್ಯ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ನಡೆಯುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿಗಣತಿ ವೇಳೆ ಧರ್ಮದ ಕಾಲಂನಲ್ಲಿ ಬೌದ್ಧ ಎಂದು ಬರೆಸುವಂತೆ ಹಿರಿಯ ದಲಿತ ಮುಖಂಡ ಎಚ್.ಕೆ. ಸಂದೇಶ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ನಡೆಯಲಿದೆ. ಈ ವೇಳೆ ಪರಿಶಿಷ್ಟ ಜಾತಿಯ ಮಾದಿಗ, ಹೊಲೆಯ ಹಾಗೂ ಇತರೆ ಉಪಜಾತಿಯವರು ಧರ್ಮದ ಕಾಲಂ 8ರ ಕ್ರಮ ಸಂಖ್ಯೆ 6ರಲ್ಲಿ ಬೌದ್ಧ ಎಂದು ಬರೆಸಬೇಕು ಹಾಗೂ ಉಪಜಾತಿ ಕಾಲಂನಲ್ಲಿ ತಮ್ಮ ಜಾತಿ ಪ್ರಮಾಣ ಪತ್ರದಲ್ಲಿ ದಾಖಲಾಗಿರುವ ಜಾತಿಯನ್ನು ನಮೂದಿಸುವಂತೆ ಮನವಿ ಮಾಡಿದರು. ಇವತ್ತು ಜಾತಿಯ ಜನಗಣತಿ ನಡೀತಾ ಇದೆ. ಈ ಜನಗಣತಿಯಲ್ಲಿ ವಿಶೇಷವಾಗಿ ಈ ನಾಡಿನ ದಲಿತ ದುರ್ಬಲ ವರ್ಗದವರು, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಏನು ಸುಮಾರು 35 ವರ್ಷಗಳ ಕಾಲ ಹೋರಾಟವನ್ನು ಮಾಡಿ ಅಕ್ಟೋಬರ್ 14ನೇ ತಾರೀಕು 1956ನೇ ಇಸ್ವಿನಲ್ಲಿ ಆರ್ ಎಸ್ ಎಸ್ನ ಕೇಂದ್ರ ಸ್ಥಾನ ಇರೋಂಥ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಸಾಹೇಬರು ಸುಮಾರು ಲಕ್ಷ ಜನರನ್ನು ಸೇರಿಸಿ ಅವರು ಹಿಂದೂ ಧರ್ಮವನ್ನು ಧಿಕ್ಕರಿಸಿ ಬೌದ್ಧ ಧರ್ಮಕ್ಕೆ ಅವರು ಸಾಹೇಬರು ಮತಾಂತರ ಆದರು. ಅವರು ಮತಾಂತರ ಆದ ನಂತರ ಅವರಿಗೆ ಪತ್ರಕರ್ತರು ನಮ್ಮ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಹೊಸಮಠ ಗ್ರಾಮದ ಸರ್ವೆ ನಂಬರ್ 151ರಲ್ಲಿ ಗಣಿಗಾರಿಕೆಗೆ ಅವಕಾಶ ನೀಡಬಾರದು ಎಂದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಗ್ರಾಮದ ಸುಧಾ ಗಿರೀಶ್ ಅವರು ಮಾತನಾಡಿ, ಈ ಗ್ರಾಮದ ಸುತ್ತಮುತ್ತ ಕ್ರೈಸ್ತರು, ಲಿಂಗಾಯತರು ಸೇರಿದಂತೆ ಇತರೆ ಸಮುದಾಯದವರೂ ಇದ್ದಾರೆ. ಶಿಲುಬೆ ಬೆಟ್ಟ ಕ್ರೈಸ್ತರ ಧಾರ್ಮಿಕ ಕೇಂದ್ರವಾಗಿದೆ. ಇಲ್ಲಿ ಗಣಿಗಾರಿಕೆ ಮಾಡುವುದರಿಂದ ಹೆಚ್ಚು ಹಾನಿ ಉಂಟಾಗಲಿದೆ ಎಂದು ದೂರಿದರು.
ಬೆಟ್ಟದಲ್ಲಿ ಗಣಿಗಾರಿಕೆ ನಡೀತಾ ಇತ್ತು. ಅದರಿಂದ ನಾವು DC-ಗೂ ಮೊದಲು ಸತ್ಯಭಾಮ DC ಇದೆಲ್ಲ ಅವರಿಗೂ ಒಂದು ಮನವಿ ಕೊಟ್ಟಿದ್ದು. ಅದು ಸತತವಾಗಿ ಈಗ 9 ತಿಂಗಳು ಸ್ಟಾಪ್ ಆಗಿತ್ತು. ಇವಾಗ ಹೊಸ AC ಬಂದರೆ DC ಎಲ್ಲ ತಹಸೀಲ್ದಾರ್ ಎಲ್ಲ ಚೇಂಜ್ ಹೊಸಬ್ರು ಬಂದಿದ್ದಾರೆ. ಇವಾಗ ಏನು ಮಾಡ್ತಾಯಿದ್ದಾರೆ, ಅದನ್ನು ಗಣಿಗಾರಿಕೆ ಮಾಡಿಸ್ಬೇಕು ಅಂತ ಹೇಳಿ ಈ ಅಧಿಕಾರಿಗಳೇ ಪ್ರಚೋದನೆ ಕೊಡ್ತಾಯಿದ್ದಾರೆ. ದಯಮಾಡಿ ಅದನ್ನು ನಿಲ್ಲಿಸಿ, ಯಾಕಂತಂದರೆ ಅಲ್ಲಿ ಎಲ್ಲ ರೈತಾಪಿ ವರ್ಗದವರು ಇದ್ದಾರೆ. ಅದರಿಂದ ತುಂಬ ತೊಂದರೆ ಆಗ್ತಾಯಿದೆ. ಸ್ಕೂಲಿಗೆ ಬಸ್ ಬರೋಕ್ಕೂ ಆಗ್ತಾಯಿಲ್ಲ, ಅಷ್ಟು ರೋಡು ಹದಗೆಟ್ಟಿದೆ. ನಾವು ಪ್ರತಿಭಟನೆ ಮಾಡಿ ಕೇಳಕ್ಕೆ ಹೋಯ್ತು ಅಂತ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ, ಇವರು ನಮಗೆ ತೊಂದರೆ ಮಾಡ್ತಾರೆ ಅಂತ ಹೇಳಿ ನಾವು ಅಲ್ಲಿಂದ ಗಣಿಗಾರಿಕೆ ಮಾಡೋ ಕಲ್ಲು ಗಣಿಗಾರಿಕೆ ಮಾಡ್ತಾಯಿದ್ದಾರೆ ಅವರ ವಿರುದ್ಧ ನಾವು ಧರಣಿ ಮಾಡ್ತಾಯಿಲ್ಲ. ಯಾಕೆ ನಮಗಾಗಿ ಅನ್ಯಾಯ ಆಗ್ತಾಯಿದೆ. ಇಷ್ಟು 30 ವರ್ಷದಿಂದ ಗಣಿಗಾರಿಕೆ ಮಾಡ್ತಾಯಿದ್ರು, ಇವಾಗ ಶಾಶ್ವತವಾಗಿ ನಿಲ್ಲಿಸಬೇಕು. ಇವಾಗ ನಮಗೆ ತೊಂದರೆ ಆಗ್ತಾಯಿದೆ. ಏನು ಗೊತ್ತಾ, ಅದು ಡೀಪಾಗಿ ಮೈಸೂರು ದಸರಾ ಮಹೋತ್ಸವ ಉದ್ಘಾಟನೆಗೆ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರನ್ನು ಆಯ್ಕೆ ಮಾಡಿರುವುದನ್ನು ವಿರೋಧಿಸಿ ನ್ಯಾಯಾಲಯದಲ್ಲಿ ಹಿಂದೂಗಳ ಪರವಾಗಿ ತೀರ್ಪು ಬರಲಿ ಎಂದು ಹಿರಿಯ ಇತಿಹಾಸ ತಜ್ಞ ಡಾಕ್ಟರ್ ರಮೇಶ್ ನೇತೃತ್ವದಲ್ಲಿ ಹಾಸನ ನಗರದ ಶ್ರೀ ಚಾಮುಂಡೇಶ್ವರಿ ದೇವಾಲಯದಲ್ಲಿಂದು ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಳಿಕ ಮಾತನಾಡಿದ ಡಾಕ್ಟರ್ ರಮೇಶ್, ಬಾನು ಮುಷ್ತಾಕ್ ಅವರ ಬಗ್ಗೆ ವೈಯಕ್ತಿಕವಾಗಿ ಗೌರವಿದೆ, ಆದರೆ ಅವರು ನಮ್ಮ ನೆಲ ಜಲದ ಮೂಲ ಸಂಸ್ಕೃತಿಯನ್ನು ವಿರೋಧಿಸಿದರೆ ಅದು ಸರಿಯಲ್ಲ. ದಸರಾ ಒಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿದ್ದು ಅದಕ್ಕೆ ಅದರದ್ದೇ ಆದ ಇತಿಹಾಸವಿದೆ. ಬಾನು ಮುಷ್ತಾಕ್ ಅವರನ್ನು ಉದ್ಘಾಟಕರನ್ನಾಗಿ ಆಯ್ಕೆ ಮಾಡಿರುವುದರ ವಿರುದ್ಧ ಈಗಾಗಲೇ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮೊಕದ್ದಮೆ ಹೂಡಲಾಗಿದೆ. ಇಂದು ನಾವು ಚಾಮುಂಡೇಶ್ವರಿ ಭಕ್ತರ ಆಶಯದಂತೆ ಮತ್ತು ಹಿಂದೂ ನಾಗರಿಕರ ಒತ್ತಾಯದಂತೆ ಸುಪ್ರೀಂ ಕೋರ್ಟ್ ತೀರ್ಪು ಹಿಂದೂಗಳ ಪರ ಬರಲೆಂದು ಪ್ರಾರ್ಥಿಸಿದ್ದೇವೆ. ಈ ತೀರ್ಪಿನ ಮೂಲಕವಾದರೂ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆಯಿಂದ ಹಿಂದೆ ಸರಿಯಲಿ ಎಂಬುದು ನಮ್ಮೆಲ್ಲರ ಅಪೇಕ್ಷೆ ಅಲ್ಲದೆ ಇದು ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಸಂಬಂಧಿಸಿದ ವಿಷಯ ಎಂದು ತಿಳಿಸಿದರು. ದಸರಾ ಹಬ್ಬ ಉದ್ಘಾಟನೆಗೆ ಕರ್ನಾಟಕ ಸರ್ಕಾರ ಉದ್ಘಾಟನೆಗೆ ಕರೆದಿರ್ತಕ್ಕಂಥ ವ್ಯಕ್ತಿಯ ವಿರೋಧಿಸಿ ಹೈಕೋರ್ಟ್ನಲ್ಲಿ ಒಂದು ದಾವೆ ಹೂಡಲಾಗಿತ್ತು. ಬಾನು ಮುಷ್ತಾಕ್ ಅವರು ಅದನ್ನು ವಿರೋಧಿಸಿ ಹೈಕೋರ್ಟಲ್ಲಿ ದಾವೆ ಹೂಡಲಾಗಿತ್ತು. ಈಗ ಅದು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅದರ ಬಗ್ಗೆ ಮತ್ತೆ ದಾವೆ ಹೂಡಿ ಇವತ್ತು ವಿಚಾರಣೆ ಇದೆ. ಆ ದಾವೆನಲ್ಲಿ ನಮ್ಮ ಎಲ್ಲರ ಚಾಮುಂಡೇಶ್ವರಿ ಭಕ್ತಾದಿಗಳ ಅಭೀಷ್ಟದಂತೆ ಎಲ್ಲ ಹಿಂದೂ ಸಮಸ್ತ ನಾಗರಿಕರ ಒತ್ತಾಯದಂತೆ ಆ ಒಂದು ಸುಪ್ರೀಂ ಕೋರ್ಟಿನ ತೀರ್ಪು ಹಿಂದೂಗಳ ಪರ ಬರಲಿ ಅಂದ್ಬಿಟ್ಟು ನಾವೆಲ್ಲರೂ ಮಾತೆ ತಾಯಿ ಚಾಮುಂಡೇಶ್ವರಿ ದೇವಿನ ಪ್ರಾರ್ಥಿಸೋಕ್ಕೆ ಬಂದಿದ್ದೀವಿ. ಈ ಒಂದು ತೀರ್ಪಿನ ಮೂಲಕನಾದರೂ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆಯಿಂದ ದೂರ. ಈ ಸಂದರ್ಭದಲ್ಲಿ ಹಲವಾರು ಹಿಂದೂ ಸಂಘಟನೆಗಳ ಸದಸ್ಯರು ಮತ್ತು ಭಕ್ತರು ಉಪಸ್ಥಿತರಿದ್ದರು. ಅರ್ಕಲ್ಗೂಡು ತಾಲೂಕಿನ ಸಂತೆಮರೂರು ಬಳಿ ಅಕ್ರಮವಾಗಿ ಮದ್ಯ ಸಾಗಾಟ ಮಾಡುತ್ತಿದ್ದ ಓರ್ವನನ್ನು ಬಂಧಿಸಿರುವ ಅಬಕಾರಿ ಇಲಾಖೆ ಅಧಿಕಾರಿಗಳು 1.48 ಲಕ್ಷ ರು ಬೆಲೆ ಬಾಳುವ ಮದ್ಯವನ್ನು ವಶಕ್ಕೆ ಪಡೆದಿದ್ದಾರೆ. ಹಾಸನ ತಾಲೂಕಿನ ಉಡುವಾರೆ ಗ್ರಾಮದ ರೇವಂತ್ ಕುಮಾರ್ ಎಂಬತ ಬಂಧಿತ ಆರೋಪಿ. ಈತ ಸಂತೆಮರೂರು ಮರಿತಮ್ಮನಹಳ್ಳಿ ರಸ್ತೆಯಲ್ಲಿ ಮಾರುತಿ 800 ವಾಹನದಲ್ಲಿ ಮದ್ಯ ಸಾಗಿಸುತ್ತಿದ್ದಾಗ ಶುಕ್ರವಾರ ಬೆಳಗ್ಗೆ ಗಸ್ತಿನಲ್ಲಿದ್ದ ಅಬಕಾರಿ ನಿರೀಕ್ಷಕಿ ಪದ್ಮಾ ಅವರು ವಾಹನ ಪರಿಶೀಲಿಸಿದಾಗ ಅಕ್ರಮವಾಗಿ ಮದ್ಯ ಸಾಗಿಸುತ್ತಿರುವುದು ಕಂಡುಬಂದಿದೆ. ಅದರಲ್ಲಿ 90 ಮಿಲಿಯ ಒರಿಜಿನಲ್ ಚಾಯ್ಸ್ ಡಿಲಕ್ಸ್ ವಿಸ್ಕಿ ಎಂಬ ಹೆಸರಿನ 13 ಬಾಕ್ಸ್ಗಳ ಒಟ್ಟು 112.32 ಲೀಟರ್ ಮದ್ಯವನ್ನು ಮತ್ತು 650 ಮಿಲಿಯ ರಾಯಲ್ ಚಾಲೆಂಜರ್ ಬಿಯರ್ ಎಂಬ ಹೆಸರಿನ 1 ಬಾಕ್ಸ್ನ ಒಟ್ಟು 7.8 ಲೀಟರ್ ಬಿಯರ್ ಅನ್ನು ಮಾರಾಟದ ಉದ್ದೇಶದಿಂದ ಸಾಗಾಣಿಕೆ ಮಾಡುತ್ತಿರುವುದು ಕಂಡುಬಂದಿದ್ದು ಆರೋಪಿ ವಿರುದ್ಧ ಪ್ರಕರಣ ದಾಖಲಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಅಬಕಾರಿ ಉಪನಿರೀಕ್ಷಕಿ ಪದ್ಮಾ ತಿಳಿಸಿದ್ದಾರೆ. ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಮತ್ತು ಪಾದಚಾರಿಗಳ ಹಿತದೃಷ್ಟಿಯಿಂದ ರಸ್ತೆ ಬದಿಯ ವ್ಯಾಪಾರಸ್ಥರನ್ನು ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸಲು ನಿರ್ಧರಿಸಲಾಗಿದೆ ಎಂದು ಅರ್ಕಲ್ಗೂಡು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ನಾಗೇಶ್ ಕುಮಾರ್ ತಿಳಿಸಿದ್ದಾರೆ. ರಸ್ತೆ ಬದಿ ವ್ಯಾಪಾರದಿಂದಾಗಿ ವಾಹನಗಳ ನಿಲುಗಡೆ ಮತ್ತು ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿದೆ ಎಂಬ ಸಾರ್ವಜನಿಕ ದೂರುಗಳ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಇತ್ತೀಚೆಗೆ ಮೊಸಳೆ ಹೊಸಳ್ಳಿಯಲ್ಲಿ ಸಂಭವಿಸಿದ ದುರಂತದ ನಂತರ ಇಂತಹ ಅನಾಹುತಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದ್ದು ಪಟ್ಟಣದಲ್ಲಿ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುತ್ತಿರುವವರು ಸೂಕ್ತ ಪರ್ಯಾಯ ಸ್ಥಳಗಳನ್ನು ಕಂಡುಕೊಂಡು ಅಲ್ಲಿ ವ್ಯಾಪಾರ ಮುಂದುವರಿಸಬೇಕೆಂದು ತಿಳಿಸಿದರು. ಸಾರ್ವಜನಿಕರ ವಾಹನ ಸಂಚಾರ ಪಾದಚಾರಿಗಳ ಸಂಚಾರದ ಹಿತದೃಷ್ಟಿಯಿಂದ ಹಾಗೂ ಇತ್ತೀಚೆಗೆ ಮೊಸಳೆ ಹೊಸಳ್ಳಿಯಲ್ಲಿ ಒಂದು ಭೀಕರ ರಸ್ತೆ ಅಪಘಾತದ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಡಳಿತದ ಸೂಚನೆಯಂತೆ ನಮ್ಮ ಅರ್ಕಲ್ಗೂಡು ಪಟ್ಟಣ ಮಾತ್ರ ಅಲ್ಲ ಇಡೀ ಜಿಲ್ಲೆಯಾದ್ಯಂತ ರಸ್ತೆ ಬದಿಗಳಲ್ಲಿ ವ್ಯಾಪಾರ ಮಾಡತಕ್ಕಂಥವರಿಂದ ಸಾರ್ವಜನಿಕ ವಾಹನ ಸಂಚಾರಕ್ಕೆ ಅಡ್ಡಿಯಾಗ್ತಿರೋದ್ರಿಂದ ಅವನ್ನೆಲ್ಲ ಒಂದು ಸುರಕ್ಷಿತವಾದ ಬೇರೆ ಜಾಗಕ್ಕೆ ಖಾಲಿ ಜಾಗಗಳಿಗೆ ಸ್ಥಳಾಂತರಿಸಿ
ಸಾರ್ವಜನಿಕ ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಮಂತ್ರಿಗಳು ಎಲ್ಲರ ಒಂದು ಸೂಚನೆ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಮತ್ತು ಪೊಲೀಸ್ ಇಲಾಖೆಯ ಒಂದು ಸಹಕಾರ ಪಡೆದು ನಮ್ಮ ಎಲ್ಲ ಈ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಎಲ್ಲ ವ್ಯಾಪಾರಿಗಳೇನಿದ್ದಾರೆ ಅವರಿಗೆ ಒಂದು ಸೂಕ್ತವಾದ ಒಂದು 2-3 ಜಾಗವನ್ನು ನಾವು ತೋರಿಸಿದ್ದೀವಿ. ಅಲ್ಲಿಗೆ ಅವರೆಲ್ಲರೂ ಸಹ ದಯಮಾಡಿ ಸ್ಥಳಾಂತರ ಆಗಿ ನಮ್ಮ ಪಟ್ಟಣದ ಸೌಂದರ್ಯ ಮತ್ತು ಟ್ರಾಫಿಕ್ ಕಂಟ್ರೋಲ್ಗೆ ಮತ್ತು ಅಪಘಾತಗಳು ನಮ್ಮ ಪಟ್ಟಣದಲ್ಲಿ ಯಾವುದೇ ಕಾರಣಕ್ಕೂ ಟ್ರಾಫಿಕ್ ತೊಂದರೆಯಿಂದ ಆಗಬಾರ್ದು ಅನ್ನೋ ಒಂದು ಹಿತದೃಷ್ಟಿಯಿಂದ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ದಯಮಾಡಿ ಎಲ್ಲ ವ್ಯಾಪಾರಿಗಳು, ಸಾರ್ವಜನಿಕರು ನಮ್ಮ ಮನವಿಗೆ ಸ್ಪಂದಿಸಿ ನಾವು ತೋರಿಸಿರ್ತಕ್ಕಂಥ ಸ್ಥಳಕ್ಕೆ ಸ್ಥಳಾಂತರ ಹೋಗಬೇಕು. ಮುಂದೆ ನಮ್ಮ ಪಟ್ಟಣ ಪಂಚಾಯಿತಿಯಿಂದ ನಮ್ಮ ಜನಪ್ರತಿನಿಧಿಗಳು, ಶಾಸಕರ ಸಲಹೆಯಂತೆ ನಿಮ್ಗೇನು ಅನುಕೂಲ ಮಾಡಿಕೊಡ್ಬೇಕು ಆ ಒಂದು ಅನುಕೂಲವನ್ನು ನಾವು ಸಹ ಮಾಡಿಕೊಡೋಕ್ಕೆ ಬದ್ರಿದ್ದೀವಿ. ಹಾಗಾಗಿ ನಾವೆಲ್ಲ ಬೀದಿ ಬದಿ ವ್ಯಾಪಾರಿಗಳು, ತರಕಾರಿಯವರು ನಮ್ಮ ಸುಸಜ್ಜಿತ ಮಾರುಕಟ್ಟೆಯಲ್ಲಿ ಸಾಕಷ್ಟು ಮಳಿಗೆಗಳು, ಖಾಲಿ ಜಾಗಗಳಿವೆ. ದಯವಿಟ್ಟು ಅಲ್ಲಿಗೆ ಹೋಗಿ ನಮ್ಮ ಏನು ಈ ಚಾಟ್ ಸೆಂಟರು, ಫುಡ್ ಸೆಂಟರ್ಸ್ ಅವರು ಏನಿದ್ದೀರಿ ಅವರಿಗೆ ನಮ್ಮ ಈ ಪಾರ್ಕ್ ಜಾಗದಲ್ಲಿ ಸಾಕಷ್ಟು ಸ್ಥಳಾವಕಾಶ ಇದೆ. ಅಲ್ಲಿ ಹೋಗಿ ಸ್ಥಳಾಂತರ ಮಾಡಿ ತಮ್ಮ ವ್ಯಾಪಾರವನ್ನು ಮಾಡಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಒಂದು ಸಲಹೆ ಮಾಡ್ತಾರೆ. ಈಗ ನೋಡಿ, ಅವರು ವೆಹಿಕಲ್ ಇಟ್ಕೊಂಡಿದ್ದಾರೆ. ವೆಹಿಕಲ್ ಅಂದರೆ ಅವರು ಬೀದಿಗೆ ಹೋಗಬೇಕು. ಆ್ಯಕ್ಚುಲಿ ಅವ್ರು ಆ ಥರ ವೆಹಿಕಲ್ ಮಾಡಿ ಇಟ್ಕೊಂಡಿದ್ದಾರೆ. ಅವರು ಬೀದಿಗೆ ಹೋಗದಲ್ಲೇ ಒಂದು ಕಡೆ ಕೂತ್ಕೊಂತ ಇದ್ದಾರೆ. ಅದು ಹಿಂದಕ್ಕೂ ಅಲ್ಲ, ಮುಂದಕ್ಕೆ ರೋಡ್ ತುದಿಗೆ ಇದ್ದಾರೆ. ಅವ್ನು ಯಾರೋ ಅರ್ಜೆಂಟಿಗೆ 20 ರೂಪಾಯಿ ಟೊಮೊಟೊಗೆ ಅರ್ಜೆಂಟಿಗೆ ಬಂದು ರೋಡಲ್ಲೇ ನಿಂತ್ಕೋತಾರೆ. ಆ ಕಡೆಯಿಂದ ದೊಡ್ಡ ಬಸ್ಸು, ಲಾರಿ ಬರ್ತಾರೆ. ದೊಡ್ಡ ಲಾರಿಗಳನ್ನ ಸಡನ್ನಾಗಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಿಮ್ಗೆ ತಿಳಿದಂಗೆ ಅವ್ರು ಬರೋ ಫಾಸ್ಟಿಗೆ ರಸ್ತೆ ಅಪಘಾತಗಳು ಆಗ್ತವೆ. ಅವರು ಸಹ ಒಂದು ರಸ್ತೆಗಳಲ್ಲಿ ಅವರು ಮೂವಿಂಗಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗಲಿ, ನಮ್ಮದೇನು ಅಭ್ಯಂತರ ಇಲ್ಲ. ನಮ್ಮ ಮಾರ್ಕೆಟ್ ಇದೆ, ಅಲ್ಲಿ ವ್ಯಾಪಾರ ಮಾಡಿ. ಯಾರೂ ಸಹ ನಾಳೆಯಿಂದ ಯಾವುದೇ ಕಾರಣಕ್ಕೂ ರಸ್ತೆ ತುದಿಗಳಲ್ಲಿ ವ್ಯಾಪಾರ ಮಾಡೋ ಪ್ರಶ್ನೆನೇ ಇಲ್ಲ. ಯಾರೇ ಮಾಡಿದ್ರು ನಾವು ಅವ್ರನ್ನ ನಮ್ಮ ವಾಹನಗಳಲ್ಲಿ ಅವ್ರದ್ದು ತರಕಾರಿ ಆಗಿರ್ಬೋದು, ಫುಡ್ ಆಗಿರ್ಬೋದು, ನಾವೇನೇ ಮಾಡಿದ್ರು ಅದನ್ನು ಯಾವುದೇ ಕಾರಣಕ್ಕೂ ನಾಳೆಯಿಂದ ಬಿಡಲ್ಲ. ನಾವು ಅದನ್ನು ಎತ್ಕೊಂಡು ಹೋಗುವಂಥ ಕೆಲಸವನ್ನು ಆನಾಕ್ರು ವೃತ್ತದಲ್ಲಿ ಹೂ ಮಾರುವವರು ಪೂರ್ತಿ ರಸ್ತೆಗೆ ಹಾಕೊಂಡು. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ನಾಗೇಶ್ ಕುಮಾರ್ ಮತ್ತು ಆರೋಗ್ಯ ಅಧಿಕಾರಿಗಳು ರಸ್ತೆ ಬದಿಯ ಕೆಲವು ಆಹಾರ ಮಳಿಗೆಗಳಿಗೆ ಭೇಟಿ ನೀಡಿದಾಗ ಕಳಪೆ ಆಹಾರ ಪದಾರ್ಥಗಳ ಬಳಕೆ ಕಂಡು ಬಂದಿದ್ದು, ಇದನ್ನೆಲ್ಲ ಬಳಸದಂತೆ ಎಚ್ಚರಿಕೆ ನೀಡಿದರು. ಜೀವಕ್ಕಿಂತ ದೊಡ್ಡದ ಯಾವ್ದೋ ಒಂದು ಟ್ರಕ್ ಬಂದು ನುಗ್ತು, ನಿನ್ ಜೀವ ಹೋದ್ರೆ ಏನ್ ಮಾಡ್ತೀಯ? ಅವೆಲ್ಲ ಸುಳ್ಳು, ಅರ್ಥ ಆಯ್ತಾ? ಅವೆಲ್ಲ ಸುಳ್ಳು. ಶಂಕರಣ್ಣ, ಇದಕ್ಕಿಂತ ಅದೇ ಇದೆ. ಅಲ್ಲೊಂದು ಮೊನ್ನೆ ಅಪಘಾತ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಪಂಚಾಯಿತಿ ಆರೋಗ್ಯ ನಿರೀಕ್ಷಕ ಚೇತನ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕಾವ್ಯ ಮತ್ತು ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಉಪಸ್ಥಿತರಿದ್ದರು. ಬೇಲೂರು ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಹಳೇಬೀಡಿನ ಕಲ್ಪತರು ಪದವಿ ಪೂರ್ವ ಕಾಲೇಜು ಸತತ 3ನೇ ಬಾರಿಗೆ ಸಮಗ್ರ ಪ್ರಶಸ್ತಿಯನ್ನು ಗೆದ್ದು ಕಾಲೇಜಿಗೆ ಕೀರ್ತಿಯನ್ನು ತಂದಿದೆ. ಬೇಲೂರು ಪಟ್ಟಣದ ಕೆಪಿಎಸ್ ಶಾಲಾ ಆವರಣದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ಎಸ್ಜಿಆರ್ ಪದವಿ ಕಾಲೇಜು ಸಹಯೋಗದಲ್ಲಿ 2 ದಿನಗಳ ಕಾಲ ನಡೆದ ಈ ಕ್ರೀಡಾಕೂಟದಲ್ಲಿ ಕಲ್ಪತರು ಕಾಲೇಜು ಉತ್ತಮ ಸಾಧನೆ ಮಾಡಿತು. ಖೋಖೋ, ವಾಲಿಬಾಲ್, ಥ್ರೋಬಾಲ್, 100 ಮತ್ತು 400 ಮೀಟರ್ ರಿಲೇ ಓಟ, 3000 ಮೀಟರ್, 1500 ಮೀಟರ್ ಮತ್ತು 800 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದು ಬಾಲಕರ ಸಮಗ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಇನ್ನು ಕಾಲೇಜಿನ ವಿದ್ಯಾರ್ಥಿ ರೋಹಿತ್ 3000, 1500, 800 ಮೀಟರ್ ಓಟ ಮತ್ತು ರಿಲೇಯಲ್ಲಿ ಪ್ರಥಮ ಸ್ಥಾನ ಪಡೆದು ಕ್ರೀಡಾಕೂಟದ ವೇಗದ ಓಟಗಾರ ಎಂಬ ಗೌರವಕ್ಕೆ ಪಾತ್ರನಾದನು. ಅಲ್ಲದೆ ಬಾಲಕರ ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ಕೂಡ ತನ್ನದಾಗಿಸಿಕೊಂಡನು. ಕಲ್ಪತರು ಕಾಲೇಜಿನ ಖೋಖೋ ತಂಡವು ಕಾಲೇಜು ಆರಂಭವಾದಾಗಿನಿಂದ ಇಂದಿನವರೆಗೂ ನಿರಂತರವಾಗಿ ಖೋಖೋ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಗಳಿಸುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಕೈಗೊಂಡಿರುವ ಜಾತಿ ಉಪಜಾತಿಗಳ ಸಮೀಕ್ಷೆಯಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್ ಮತ್ತು ಬ್ರಾಹ್ಮಣ ಮುಜಾವರ ಮುಸ್ಲಿಂ ಎಂದು ಉಲ್ಲೇಖಿಸಿರುವುದಕ್ಕೆ ಬೇಲೂರು ತಾಲೂಕು ಬ್ರಾಹ್ಮಣ ಮಹಾಸಭೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿತು. ಬೇಲೂರು ಪಟ್ಟಣದ ಶೃಂಗೇರಿ ಶಾರದಾ ಮಠದಲ್ಲಿ ಮಾತನಾಡಿದ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷ ವಿಜಯಕೇಶವ, ಸಮಾಜದಲ್ಲಿ ಇಲ್ಲದ ಉಪಜಾತಿಗಳನ್ನು ಪಟ್ಟಿಯಲ್ಲಿ ಸೇರಿಸುವುದು ಗಂಭೀರ ತಪ್ಪಾಗಿದೆ. ಕ್ರಮ ಸಂಖ್ಯೆ 209ರಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್ ಹಾಗೂ ಕ್ರಮ ಸಂಖ್ಯೆ 883 ಮತ್ತು 1384ರಲ್ಲಿ ಬ್ರಾಹ್ಮಣ ಮುಜಾವರ ಮುಸ್ಲಿಂ ಎಂಬ ಉಲ್ಲೇಖಗಳು ಸರಿಯಲ್ಲ. ನಮ್ಮ ಸಮುದಾಯದಲ್ಲಿ ಇಂತಹ ಯಾವುದೇ ಉಪಜಾತಿಗಳು ಅಸ್ತಿತ್ವದಲ್ಲಿಲ್ಲ. ಕೂಡಲೇ ಈ ತಪ್ಪು ನಮೂದುಗಳನ್ನು ಪಟ್ಟಿಯಿಂದ ತೆಗೆದುಹಾಕಬೇಕು, ಇಲ್ಲದಿದ್ದರೆ ಸಮುದಾಯವು ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು.
ಕ್ರಿಶ್ಚಿಯನ್ ಬ್ರಾಹ್ಮಣ, ಮುಸ್ಲಿಂ ಬ್ರಾಹ್ಮಣ, ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ ಈ ಯಾವುದೇ ಥರದ ಜಾತಿಗಳು ಕೂಡ ಆದಿ ಕಾಲದಿಂದಲೂ ಕೂಡ ಈ ಜಾತಿ ಇಲ್ಲ, ಭಾರತದಲ್ಲೇ ಇಲ್ಲ. ಹಾಗಾಗಿ ಇದನ್ನು ಯಾಕೆ ಸೇರಿಸಿದ್ದಾರೆ, ಇದರ ಮರ್ಮ ಏನು ಅಂತ ನಮಗೆಲ್ಲ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಆದ್ದರಿಂದ ನಮ್ಮೆಲ್ಲರ ಆಗ್ರಹ, ನಮ್ಮ ಬ್ರಾಹ್ಮಣ ಮಹಾಸಭೆಯಿಂದ ಆಗ್ರಹ ಮಾಡ್ತಾ ಇರೋದೇನು ಅಂದರೆ ಈ ಎಲ್ಲ ಕಾಲಮ್ಗಳನ್ನು ತೆಗೆದುಬಿಟ್ಟು ಬ್ರಾಹ್ಮಣ ಅನ್ನೋದು ಒಂದು ಮಾತ್ರ ಉಳಿಸಿದರೆ ಸಾಕು. ಇದಕ್ಕೆ ನಮ್ಮ ಎಲ್ಲ ಸಹಕಾರ, ನಮ್ಮ ಸಂಘದ ಎಲ್ಲ ಸಹಕಾರನೂ ಇದೆ. ಶೃಂಗೇರಿ ಶಾರದಾ ಮಠದ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಮಾತನಾಡಿ, ಶತಮಾನಗಳಿಂದ ಬ್ರಾಹ್ಮಣ ಸಮುದಾಯವು ವೇದಶಾಸ್ತ್ರಗಳ ಅಧ್ಯಯನ, ಧಾರ್ಮಿಕ ಆಚರಣೆ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದೆ. ನಮ್ಮ ಪರಂಪರೆಯಲ್ಲಿ ಇಂತಹ ಯಾವುದೇ ಉಪಜಾತಿಗಳು ಇರಲಿಲ್ಲ ಎಂದು ಹೇಳಿದರು. ರಾಜ್ಯದಲ್ಲಿ ಎಲ್ಲ ಜಾತಿಗಳ ಸಮೀಕ್ಷೆ ಕುರಿತು ನಮ್ಮ ಸರ್ಕಾರದವರು ಈಗ ಏನು ತಗೊಂಡಿದ್ದಾರೋ ಬ್ರಾಹ್ಮಣರು, ಕ್ರಿಶ್ಚಿಯನ್ಸು, ಬ್ರಾಹ್ಮಣ ಮುಸ್ಲಿಮರು, ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ಸ್ ಅಂತೆಲ್ಲ ಇದ್ದಾರೆ. ಅದ್ರ ಬಗ್ಗೆ ನಾವು ನಮ್ಮ ಸಮಾಜದವರು ಹೇಳಿಕೆ ಅದನ್ನು ತೆಗಿಬೇಕು ಅಂತ ನಾವು ಮಾತಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಯಾವುದೇ ಒಂದು ಜಾತಿ ಕ್ರಮ ಸಂಖ್ಯೆ ಇದೆಯಲ್ಲ ಅದನ್ನು ತೆಗೆದುಬಿಟ್ಟು ಬರೀ ಬ್ರಾಹ್ಮಣ ಜಾತಿ ಅಂತ ಹಾಕಿದ್ರೆ ಸಾಕಾಗಿದೆ. ನಮಗೆ ಬೇರೆ ಇನ್ಯಾವ ಜಾತಿನೂ ಬೇಕಾಗಲ್ಲ. ಹಿಂದೂ ಮತ್ತು ನಾವು ಬ್ರಾಹ್ಮಣರು ಅಷ್ಟಿದ್ರೆ ಸಾಕು. ಯಾವುದು ಕ್ರಿಶ್ಚಿಯನ್ ಬೇಡ, ಯಾವ ಉಪಜಾತಿ. ಈ ಸಂದರ್ಭದಲ್ಲಿ ಬ್ರಾಹ್ಮಣ ಮಹಾಸಭಾದ ಅನಂತ ಸುಬ್ರಾಯ್, ವೇದಬ್ರಹ್ಮ ಕೆಆರ್ ಮಂಜುನಾಥ್, ರಮೇಶ್ ಪಾರಾಶರ ಮೂರ್ತಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಅರಕಲಗೂಡು ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ 2024-25ನೇ ಸಾಲಿನಲ್ಲಿ 3.31 ಕೋಟಿ ವಹಿವಾಟು ನಡೆಸಿದ್ದು 5.1 ಲಕ್ಷ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷ ಕೆ ಸತೀಶ್ ತಿಳಿಸಿದ್ದಾರೆ. ಸಂಘದ ಕಚೇರಿ ಕಟ್ಟಡದ ಸಭಾಂಗಣದಲ್ಲಿ ಗುರುವಾರ ನಡೆದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ರಸಗೊಬ್ಬರ, ಕೀಟನಾಶಕ, ಬಿತ್ತನೆ ಬೀಜ ಮಾರಾಟದಿಂದ 10.8 ಲಕ್ಷ, ವಾಣಿಜ್ಯ ಮಳಿಗೆಗಳ ಬಾಡಿಗೆಯಿಂದ 4.89 ಲಕ್ಷ ಹಾಗೂ ಠೇವಣಿ ಮೇಲಿನ ಬಡ್ಡಿಯಿಂದ 5.45 ಲಕ್ಷ ಆದಾಯ ಬಂದಿದೆ. 1949ರಲ್ಲಿ ಸ್ಥಾಪನೆಯಾದ ಈ ಸಂಘವು 2001ರಲ್ಲಿ ಪುನಶ್ಚೇತನಗೊಂಡ ನಂತರ ನಿರಂತರವಾಗಿ ಲಾಭದಲ್ಲಿ ಮುನ್ನಡೆಯುತ್ತಿದೆ ಎಂದು ತಿಳಿಸಿದರು. ಈ ಒಂದು ಸಾಲಿನಲ್ಲಿ ಸುಮಾರು 5 ಲಕ್ಷ ವರ್ಷ ನಿವ್ವಳ ಲಾಭ ಗಳಿಸಿದೆ. ಖರ್ಚು ವೆಚ್ಚಗಳ 5 ಲಕ್ಷ 1,000 ಗಳಿಸಿದೆ. ಅದಕ್ಕೆ ನಿಮ್ಮೆಲ್ಲ ಸಹಕಾರ ಅಂತ ಹೇಳಕ್ಕೆ ಭಾಳ ಇಷ್ಟಪಡ್ತೀನಿ ನಾನು. ಯಾಕಂದ್ರೆ ಜೊತೆಗೆ ಏನು ನಮ್ಮ ಮಳಿಗೆಗಳು ಬಾಡಿಗೆ ಹೋಗಿರಲಿಲ್ಲ. ಕಳೆದ ಬಾರಿ ಮೀಟಿಂಗಲ್ಲಿ ಮಾತಾಡಿದ್ದೀನಿ ನೀವು. ಮಾತಾಡಿದಾಗ ಈ ಮಳಿಗೆಗಳು 2 ಬಾರಿ ನಾವು ಆ್ಯಕ್ಷನ್ ಕರೆದು ಬಂದಿಲ್ಲ. ಕೊನೆ ಬಾರಿ ಅಂತ ಅಂದ್ಬಿಟ್ಟು ನಾವು ಕರೆದಾಗ ಮಳಿಗೆಗೆ ಕೆಲವರು ಅಪ್ಲೈ ಮಾಡಿ ಈಗ ಮಳಿಗೆಗಳು ಬಾಡಿಗೆ ಹೋಗಿದ್ದಾವೆ. ಈಗ ಮುಂದಿನ ದಿನಗಳಲ್ಲಿ ಆ ಮಳಿಗೆನೂ ಬಾಡಿಗೆ ಜಾಸ್ತಿ ಆದರೆ ಈಗೇನು 4 ಲಕ್ಷದ ಚಿಲ್ಲರೆ 4,89,000 ಮಳಿಗೆ ಬಾಡಿಗೆ ಬಂದಿದೆ ಈ ಸಾಲದಲ್ಲಿ. ಮುಂದಿನ ಸಾಲ ಸ್ವಲ್ಪ ಹೆಚ್ಚಾಗುತ್ತೆ ಅನ್ನೋದಕ್ಕೆ 7 ಲಕ್ಷ ಅದನ್ನು ಈಗ ಅದನ್ನು ಬಾಡಿಗೆಗಳು ಅದು 3 ಮಳಿಗೆ ಖಾಲಿ ಆಗಿತ್ತು. 3 ಮಳಿಗೆಗಳು ಕೂಡ ಈಗ ಆಗಲೇ ಬಂದಿದ್ದಾರೆ. ಇನ್ನು 1 ಮಳಿಗೆ ಇದು ಶುರುವಾಗಿತ್ತು. 2 ಮಳಿಗೆಗಳು ಕಾರ್ಯಾರಂಭ ಮಾಡಿದ್ದಾವೆ. ಅದು ಶುರುವಾದರೆ ನಮಗೆ ಅದರಲ್ಲೂ ಸ್ವಲ್ಪ ಬಾಡಿಗೆ ಜಾಸ್ತಿ ಕೊಡುತ್ತೆ. ಅದು ಖಾಲಿ ಇಲ್ಲ ಯಾವುದು ಈಗ ಅದನ್ನು ಹೇಳಕ್ಕೆ ಖಾಲಿ ಇದೆ ಅಂತ ನಾವು ಕರೆದು ಬರ್ತಿರಲಿಲ್ಲ. ಈಗ ಕರೆದು ತೀರ್ಮಾನ ಮಾಡಿ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಈ ಒಂದು ಸಹಕಾರ ಸಂಘ ದುಡ್ಡು ಸುಮಾರು 53 ಲಕ್ಷ FD ಇಟ್ಟಿದ್ವಿ. ಅದ್ರ ಬಡ್ಡಿ 5,45,000 ಈ ಸಾಲಿನಲ್ಲಿ ಬಡ್ಡಿ ಕೊಟ್ಟಿದೆ. ಮತ್ತು ವ್ಯಾಪಾರದಿಂದ 10 ಲಕ್ಷ 8,000 ರೂಪಾಯಿ ಲಾಭ ಕೊಟ್ಟಿದೆ. ವ್ಯಾಪಾರ ಲಾಭ. ಸೊ ಇದು ವ್ಯಾಪಾರ ವಹಿವಾಟು ಸುಮಾರು 3,31 ಲಕ್ಷ ವ್ಯಾಪಾರ ವಹಿವಾಟು ವರ್ಷದಲ್ಲಿ ಮಾಡಿದ್ವಿ ಈ ಸಾಲಿನಲ್ಲಿ. ಮುಂದಿನ ದಿನಗಳಲ್ಲಿ ಗೊಬ್ಬರದ ವ್ಯಾಪಾರ ಚೆನ್ನಾಗಾದರೆ ಇನ್ನೂ ಸ್ವಲ್ಪ ವ್ಯಾಪಾರ ಇದಾಗ್ತದೆ. ಸೊ A1 B1 ಸದಸ್ಯರ ಶೇರ್ ಏನಿದೆ. ಸಭೆಯಲ್ಲಿ ನಿರ್ದೇಶಕರಾದ ಪಿ ಬೊಮ್ಮೇಗೌಡ, ಎಂಎಸ್ ರವೀಂದ್ರ, ಶಾಮೀರ್ ಶರೀಫ್, ಆರ್ ನಿಂಗೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ನೀಡುವ ಪ್ರತಿಷ್ಠಿತ ಡಾಕ್ಟರ್ ಸಿದ್ದಲಿಂಗಯ್ಯ ಸಾಹಿತ್ಯ ದತ್ತಿ ಪ್ರಶಸ್ತಿಯನ್ನು 2024 ಮತ್ತು 2025ನೇ ಸಾಲಿನ ವಿಜೇತರಾದ ಗಾಯಕ ಎಚ್ ಜನಾರ್ದನ್ ಮತ್ತು ಶೂದ್ರ ಶ್ರೀನಿವಾಸ್ ಅವರಿಗೆ ಇಂದು ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಶ್ರೀ ಕ್ಷೇತ್ರ ಚಾವುಂಡರಾಯ ಸಭಾಂಗಣದಲ್ಲಿ ಶ್ರೀಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕ ಡಾಕ್ಟರ್ ಸಿಎನ್ ಬಾಲಕೃಷ್ಣ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಗಾಯಕ ಜನ್ನಿ, ಈ ದೇಶದಲ್ಲಿ ಅವಕಾಶ ಇಲ್ಲದವರನ್ನು ಜಾತಿ ಹೆಸರಿನಲ್ಲಿ ನಿರುದ್ಯೋಗಿಗಳನ್ನು ತುಳಿಯುವುದು ಇಂದಿಗೂ ನಿಂತಿಲ್ಲ. ಡಾಕ್ಟರ್ ಸಿದ್ದಲಿಂಗಯ್ಯ ಮತ್ತು ನಮ್ಮ ತಂದೆ ತಾಯಿ ಇಬ್ಬರೂ ಜೀತ ಮಾಡಿದವರು ಎಂದು ಸ್ಮರಿಸಿಕೊಂಡ ಜನ್ನಿ, ಸಿದ್ದಲಿಂಗಯ್ಯ ದಿವ್ಯ ಪ್ರಕಾಶವಾಗಿ ಈ ನಾಡಿನಲ್ಲಿ ಮೂಡಿದರು. ಆತ ಮೂಡುವುದರ ಜೊತೆಗೆ ನಮ್ಮನ್ನು ಮೂಡಿಸಿದರು ಎಂದು ಹೇಳಿದರು. ಲಂಕೇಶ್ ಪತ್ರಿಕೆ ಒಪ್ಕೊಂಡಿರಲಿಲ್ಲ. ಕೊನೆಗೆ ಶೆಟ್ಟರ್ ಮತ್ತು ಲಂಕೇಶ್ ನೋಡಿ ರಾಜ ಆಗಲಿ ನಾನು ಹೇಳಿದೆ, ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಂಡು ದಯವಿಟ್ಟು ತನ್ನಿ
ಅದೊಂದು ಹಿಸ್ಟಾರಿಕಲ್ ಡಾಕ್ಯುಮೆಂಟ್ ಆಗ್ತದೆ ಅಂದ್ಬಿಟ್ಟು. ಸ್ನೇಹಿತರೆ, ಸಿದ್ಧಲಿಂಗಿಯವರ ಹೆಸರಿನ ಪ್ರಶಸ್ತಿಯನ್ನು ನಾನು ಪಡೆದಿದ್ದೇನೆ. ಇದು ಅತ್ಯಂತ ಸಂತೋಷದ ವಿಷಯ ನನ್ನ ಬದುಕಿನಲ್ಲಿ. ನಾವು 50 ವರ್ಷಗಳು ಮೇಲ್ಪಟ್ಟು ನಾವೆಲ್ಲ ಒಟ್ಟಿಗೆ ಎಂತೆಂಥೋ ಅಪೂರ್ವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು ಇಂಡಿಯಾದಲ್ಲಿ. ನಾನು ಅವರ ಒಲೆಮಾದರು ಕವಿತೆಗಳನ್ನು ಶೂದ್ರದಲ್ಲಿ ಪ್ರಕಟಿಸುವಾಗ ಪ್ರಶಸ್ತಿ ಪುರಸ್ಕೃತ ಶೂದ್ರ ಶ್ರೀನಿವಾಸ್ ಮಾತನಾಡಿ, ಸಿದ್ದಲಿಂಗಯ್ಯ ಅವರ ಹೆಸರಿನ ಪ್ರಶಸ್ತಿ ಪಡೆದಿರುವುದು ತಮ್ಮ ಬದುಕಿನ ಸಂತೋಷದ ವಿಷಯ. ಸಿದ್ದಲಿಂಗಯ್ಯ ಅವರ ಹೊಲೆ ಮಾದಿಗರ ಹಾಡು ಕವಿತೆಗಳನ್ನು ಶೂದ್ರ ಪತ್ರಿಕೆಯಲ್ಲಿ ಪ್ರಕಟಿಸುವಾಗ ತೀವ್ರ ಮತ್ತು ತೀಕ್ಷ್ಣವಾದ ನುಡಿಗಳಿದ್ದ ಕಾರಣ ಲಂಕೇಶ್ ಅವರು ಎಚ್ಚರಿಕೆ ನೀಡಿದ್ದರು ಎಂದು ನೆನಪಿಸಿಕೊಂಡ ಅವರು, ಬೇರೆ ಯಾವ ಪತ್ರಿಕೆಯಲ್ಲೂ ಪ್ರಕಟವಾಗದ ಈ ಕವಿತೆಗಳನ್ನು ನಂತರ ಪುಸ್ತಕ ರೂಪದಲ್ಲಿ ಪ್ರಕಟಿಸಲು ಸಾಕಷ್ಟು ಶ್ರಮಿಸಬೇಕಾಯಿತು ಎಂದರು. ಕಾರ್ಯಕ್ರಮದಲ್ಲಿ ಕೇಂದ್ರ ಕಸಾಪ ಅಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ಹಾಸನ ಜಿಲ್ಲಾ ಕಸಾಪ ಅಧ್ಯಕ್ಷ ಡಾಕ್ಟರ್ ಎಚ್ಎಲ್ ಮಲ್ಲೇಶ್ ಗೌಡ, ರಮಾಕುಮಾರಿ ಸಿದ್ದಲಿಂಗಯ್ಯ ಮತ್ತು ಡಾಕ್ಟರ್ ಮಾನಸ ಸಿದ್ದಲಿಂಗಯ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸರ್ಕಾರಿ ಗೋಮಾಳ ಜಾಗದ ಹೋರಾಟದಲ್ಲಿ ಪಾಲ್ಗೊಂಡಿದ್ದ ಗ್ರಾಮಸ್ಥರ ವಿರುದ್ಧ ಅಕ್ರಮವಾಗಿ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ಆರೋಪಿಸಿ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಮಾರ್ಗುನಹಳ್ಳಿ ಗ್ರಾಮಸ್ಥರು ಇಂದು ಕಿಕ್ಕೇರಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಅನಿರ್ದಿಷ್ಟಾವಧಿ ಧರಣಿ ನಡೆಸಿದರು. ಇತ್ತೀಚೆಗೆ ಮಾರ್ಗುನಹಳ್ಳಿ ಗ್ರಾಮದ 90 ಎಕರೆ ಸರ್ಕಾರಿ ಗೋಮಾಳ ಜಾಗವನ್ನು ಪೊಲೀಸ್ ಅಧಿಕಾರಿಯೊಬ್ಬರು ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದ್ದರು. ಇದರ ವಿರುದ್ಧ ಇಡೀ ಗ್ರಾಮದ ಜನರು ಒಗ್ಗಟ್ಟಾಗಿ ಪ್ರತಿಭಟನೆ ನಡೆಸಿದ್ದರು. ಜನರ ಹೋರಾಟವನ್ನು ಹತ್ತಿಕ್ಕುವ ಉದ್ದೇಶದಿಂದ ಆ ಪೊಲೀಸ್ ಅಧಿಕಾರಿ ತಮ್ಮ ಪ್ರಭಾವ ಬಳಸಿ ಗ್ರಾಮದ 32 ಜನರ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಿ ಎಫ್ಐಆರ್ ಹಾಕಿಸಿದ್ದಾರೆಂದು ಗ್ರಾಮಸ್ಥರು ದೂರಿದ್ದಾರೆ. ಎಫ್ಐಆರ್ ದಾಖಲಾದ ನಂತರ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದಾಗ ಶಾಸಕರ ಸಮ್ಮುಖದಲ್ಲಿ ಸಂಧಾನ ನಡೆದಿತ್ತು. ಈ ವೇಳೆ ಡಿವೈಎಸ್ಪಿ ಅವರು ಈ ಪ್ರಕರಣಕ್ಕೆ ಬಿ ರಿಪೋರ್ಟ್ ಸಲ್ಲಿಸುವುದಾಗಿ ಭರವಸೆ ನೀಡಿದ್ದರು. ಆದರೆ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದರಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ಇಂದು ಇಡೀ ಗ್ರಾಮದ ಜನರು ಕಿಕ್ಕೇರಿ ಪೊಲೀಸ್ ಠಾಣೆಗೆ ಬಂದು ಮೌನ ಧರಣಿ ನಡೆಸಿದರು. ತಮ್ಮ ಮೇಲೆ ದಾಖಲಾಗಿರುವ ಅಕ್ರಮ ಎಫ್ಐಆರ್ ಅನ್ನು ಹಿಂಪಡೆಯುವವರೆಗೂ ಪ್ರತಿಭಟನೆಯನ್ನು ಮುಂದುವರಿಸುವುದಾಗಿ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಇನ್ನು ಈ ಘಟನೆಯು ಸ್ಥಳೀಯವಾಗಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದ್ದು ಸಾರ್ವಜನಿಕ ಮತ್ತು ಪೊಲೀಸ್ ನಡುವಿನ ಸಂಘರ್ಷಕ್ಕೆ ಎಡೆಮಾಡಿಕೊಟ್ಟಿದೆ. ಸೊಸಿ ನಡಕ್ಕೆ ಅಂತ ಇವ್ರನ್ನೂ ಒಕ್ಲೇಪಿಸಬೇಕು ಅಂತ ಹೇಳ್ಬಿಟ್ಟು ಹೊರಗಡೆಯಿಂದ ಗೂಂಡಾಗಳನ್ನ ಕರ್ಕೊಬಂದು ಅವ್ರ ಮೇಲೆ ಗೂಂಡಾಗಿರಿ ಮಾಡಿಸ್ತಾರೆ. ಆ ಸಂದರ್ಭದಲ್ಲಿ ಅಲ್ಲೇ ಅಕ್ಕಪಕ್ಕ ಇದ್ದಂಥ ನಮ್ಮ ಗ್ರಾಮಸ್ಥರುಗಳು ಅದನ್ನು ಹೋಗಿ ತಡೆದು ನಿಲ್ಲಿಸ್ತಾರೆ. ಅದಾದಮೇಲೆ ಇದನ್ನು ಕೇಳಬೇಕು ಅಂತ ಅಂದ್ಬಿಟ್ಟು 13 ಸಂಜೆ ಇದೇ ಠಾಣೆಗೆ ನಾವು ಬಂದಾಗ ಇಲ್ಲಿ ಠಾಣಾಧಿಕಾರಿ ಆದಂಥ ರೇವತಿ ಮೇಡಮ್ನವರು, ನಿಮಗೂ ಅವ್ರಿಗೂ ಯಾವುದು ಬೇಡಪ್ಪ, ಯಾವ ಕೇಸು ವಗೈರೆ ಯಾವುದು ಬೇಡಿ, ಹೋಗಿ ನಾನು ಹೇಳ್ತೀನಿ ತಹಸೀಲ್ದಾರ್ ಗಮನಕ್ಕೆ ವರದಿ ಕೊಡ್ತೀನಿ ಅಂತ ಹೇಳ್ತಾರೆ. ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾವು ಹೊರಟೋಗ್ತೀವಿ. ಹೊರಟೋದ ನಂತರ ರೈತರು ಗುಣಮಟ್ಟದ ಹಾಲು ಪೂರೈಸುವ ಮೂಲಕ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಭಿವೃದ್ಧಿಗೆ ಸಹಕಾರ ನೀಡಬೇಕೆಂದು ವಿಸ್ತರಣಾಧಿಕಾರಿ ಸಿ ರಾಜು ತಿಳಿಸಿದರು. ಗುಬ್ಬಿ ತಾಲೂಕಿನ ಸಂಗನಹಳ್ಳಿ ಗ್ರಾಮದಲ್ಲಿ ನಡೆದ ಹಾಲು ಉತ್ಪಾದಕರ ಸಹಕಾರ ಸಂಘದ ಸರ್ವ ಸದಸ್ಯರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಯಾವುದೇ ಸಂಘ ಅಭಿವೃದ್ಧಿಯಾಗಬೇಕಾದರೆ ಅದರ ಸದಸ್ಯರ ಸಹಕಾರ ಅತ್ಯಂತ ಮುಖ್ಯ. ರೈತರು ಗುಣಮಟ್ಟದ ಹಾಲನ್ನು ಪೂರೈಸಿದರೆ ಹೆಚ್ಚಿನ ಲಾಭ ಪಡೆಯಲು ಸಾಧ್ಯ. ಈ ವರ್ಷ ಸಂಘಕ್ಕೆ 4 ಲಕ್ಷ ಲಾಭ ಬಂದಿದೆ. ಮುಂದಿನ ವರ್ಷಗಳಲ್ಲಿ ರೈತರು ಇನ್ನಷ್ಟು ಕಾಳಜಿ ವಹಿಸಿದರೆ ಲಾಭಾಂಶವನ್ನು ಇನ್ನಷ್ಟು ಹೆಚ್ಚಿಸಬಹುದು ಎಂದು ಹೇಳಿದರು. ಯಾರು ಶೇರ್ದಾರಾಗಿದ್ದೀರಾ ಮತ್ತೆ ಹಾಲನ್ನ ಸರಬರಾಜು ಮಾಡಿದ್ರ ಸಂಘಕ್ಕೆ ಅವ್ರಿಗೆ 1,79,769 ರೂಪಾಯಿ 97 ಪೈಸೆ ನಿಮ್ಗೆ ಉತ್ಪಾದಕರಿಗೆ ಬೋನಸ್ ಈ ವರ್ಷ ಸಿಗುತ್ತೆ. ಪ್ರತಿ ವರ್ಷ ತಾವೆಲ್ಲ ಬೋನಸ್ ತಗೊಂಡಿದ್ದೀರಾ. ಈ ವರ್ಷ ತಾವು ಸಹ ಬೋನಸ್ ನ ತಗೊಳ್ಳಿ. ಅದರ ಹಬ್ಬಕ್ಕೆ ತಗೊಂತೀರಾ. ಅದು ನೀವೆಲ್ಲ ಯಾವ ಆಯ್ಕೆ ಮಾಡಿದೀರಾ ಆ ಮೊತ್ತದ ಮೇಲೆ ಬೋನಸ್ 20 ಪೈಸಾ 10 ಪೈಸಾ ಆತರ ಡಿವೈಡ್ ಆಗುತ್ತೆ. ಈಗ 1 ಲಕ್ಷ ಹಾಲು ಹಾಕಿದವರಿಗೆ ಕಡಿಮೆ ಸಿಗುತ್ತೆ, 5 ಲಕ್ಷ ಹಾಲು ಹಾಕಿದವರಿಗೆ ಜಾಸ್ತಿ ಸಿಗುತ್ತೆ. ಈ ತರ ನಮ್ಗೆ ಬೋನಸ್ ಸಿಗ್ತಾ ಹೋಗುತ್ತೆ. ಏನು ನಮ್ಮ ಒಕ್ಕೂಟ 1977 ಇಸ್ವಿಯಲ್ಲಿ ರಿಜಿಸ್ಟರ್ ಆಗಿದ್ದು ಒಕ್ಕೂಟ, ತುಮಕೂರು ಹಾಲು ಒಕ್ಕೂಟ. ನಿಮ್ ಸಂಘ 78-79 ರಿಜಿಸ್ಟರ್ ಆಗಿರೋದು. 2 ವರ್ಷ ಅಷ್ಟು ಡಿಫ್ರೆನ್ಸ್. ಅಂದ್ರೆ 40 ನಿಮ್ ಸಂಘ ಸ್ಥಾಪನೆ ಆಗಿ ಇಲ್ಲಿಗೆ 45 ನಾವು ತಿದ್ದುಪಡಿ ಮಾಡಿದ್ ಮೊನ್ನೆ 43 ವರ್ಷ ನಿಮ್ ಸಂಘ ಇವತ್ತಿಗೆ ಸ್ಥಾಪನೆಯಾಗಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ರೇಣುಕಾ ಪ್ರಸಾದ್, ವಿಸ್ತರಣಾಧಿಕಾರಿಗಳಾದ ಮಹೇಶ್, ಸುದೀಪ್, ಸಂಘದ ಕಾರ್ಯದರ್ಶಿ ಹೇಮಂತ್ ಸೇರಿದಂತೆ ಹಲವು ರೈತರು ಭಾಗವಹಿಸಿದ್ರು.
ಬೆಳ್ಳಂಬೆಳಗ್ಗೆ ಮಡಿಕೇರಿ ನಗರಸಭೆಯ ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್ ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿಗಳಾದ ದಿನಕರ್ ಶೆಟ್ಟಿ ಮತ್ತು ವೆಂಕಟೇಶ್ ನೇತೃತ್ವದ ತಂಡವು ಶುಕ್ರವಾರ ಏಕಕಾಲದಲ್ಲಿ ದಾಳಿ ನಡೆಸಿ ಕಡತಗಳ ಪರಿಶೀಲನೆ ನಡೆಸಿತು. ನಗರಸಭೆಯ ಆರೋಗ್ಯ, ಕಂದಾಯ, ತಾಂತ್ರಿಕ ಮತ್ತು ಆಡಳಿತ ಶಾಖೆಗಳ ಕಚೇರಿಗಳಿಗೆ ಏಕಕಾಲದಲ್ಲಿ ದಾಳಿ ಮಾಡಿದ ಅಧಿಕಾರಿಗಳು ಹಲವು ಕಡತಗಳನ್ನು ಪರಿಶೀಲಿಸಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ವಿಚಾರಣೆ ನಡೆಸಿದರು. ನಗರಸಭೆಯಲ್ಲಿ ಒಂದು ಕಡತ ವಿಲೇವಾರಿಗೆ ಸಾಕಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾರೆ. ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿ ಮತ್ತು ಮಾರ್ಗದರ್ಶನ ನೀಡಲು ಅಧಿಕಾರಿಗಳು ಹಿಂದೇಟು ಹಾಕುತ್ತಾರೆಂಬ ದೂರುಗಳು ನಿರಂತರವಾಗಿ ಬರುತ್ತಿದ್ದ ಹಿನ್ನೆಲೆಯಲ್ಲಿ ಈ ದಾಳಿ ನಡೆಸಲಾಗಿದೆ ಎಂದು ಮೂಲಗಳಿಂದ ತಿಳಿದುಬಂದಿದೆ. ಸರ್ ಅವರಿಗೆ ಮುಖ ಮರ್ತೋಗಿರ್ಬೋದು, ಈ ಕಚೇರಿಗೆ ಬಂದು ಹೋಗಿದ್ದಾರೆ ಅವರು. ಹಿಂದೂ ಅಂತಲ್ಲ, ಟೋಟಲ್ ಕಂದಾಯ ಕಟ್ಟನ್ನು ಕಟ್ಟಿಸ್ಕೊಳ್ಳಲ್ಲ ನೀವು. ನೀವು ವಿಚಾರಣೆಯಲ್ಲಿದ್ದೀರಿ, ಯು ನೀಡ್ ನಾಟ್ ಟು ಎಂಕ್ವೈರಿ. ನಾನು ಹೇಳಿದ ನೀವು ಎಂಕ್ವೈರಿ ಮಾಡಿರಂತೆ. ಪ್ಲೀಸ್ ಕೀಪ್ ಕ್ವೈಟ್, ಶಟ್ ಯುವರ್ ಮೌತ್. ಆಯ್ತು ಆಯ್ತು ಆಯ್ತು. ಈಗ ಬಂದಿದ್ರು ನೀವು, ಇದಕ್ಕೆ ಮುಂಚೆ ಬಂದಾಗ ಯಾರು ಅಂತ ಏನಾದ್ರು ಗೊತ್ತಾಗ್ತದೆ? ಪಿರಿಯಾಪಟ್ಟಣ ತಾಲೂಕಿನ ನಂದಿನಾಥಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಡೆದ ವಾರ್ಷಿಕ ಮಹಾಸಭೆಯಲ್ಲಿ ಹೊಸ ಸೊಸೈಟಿ ರಚನೆ ವಿರೋಧಿಸಿ ರೈತರು ಗೊಂದಲ ಸೃಷ್ಟಿಸಿ ಪ್ರತಿಭಟನೆ ನಡೆಸಿದರು. ನೂತನವಾಗಿ ಮಂಜೂರಾಗಿರುವ ಪುನಾಡಹಳ್ಳಿ ಮತ್ತು ಕೋಲ್ಲಹಳ್ಳಿ ಗ್ರಾಮಗಳ ಸೊಸೈಟಿಗಳ ಬಗ್ಗೆ ಮಾಹಿತಿ ನೀಡದೆ ಬೇಕಾದವರನ್ನು ನೇಮಿಸಲಾಗಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಆಡಳಿತಾಧಿಕಾರಿ ಸೂರ್ಯಕೋಟಿ ಪ್ರಕಾಶ್ ಮೂರ್ತಿ ಎಸ್ ಅವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಸಿ ಶಿವಣ್ಣ ಅವರ ಪ್ರಸ್ತಾವನೆಯೊಂದಿಗೆ ಸಭೆಯನ್ನು ಉದ್ಘಾಟಿಸಿದರು. ಈ ವೇಳೆ ಹಾಜರಿದ್ದ ರೈತರು ಮತ್ತು ಮುಖಂಡರು ನಾವು ಯಾರೂ ನಮ್ಮ ಸೊಸೈಟಿಯನ್ನು ಬಿಟ್ಟು ಬೇರೆ ಸೊಸೈಟಿಗೆ ಹೋಗುವುದಿಲ್ಲ ಎಂದು ಘೋಷಣೆ ಕೂಗಿದರು. 12 ರು ಷೇರುಗಳನ್ನು ಕಟ್ಟಿ ಬೆಳೆಸಿದ್ದ ಈ ಸೊಸೈಟಿಯು ಅನೇಕ ರೈತರಿಗೆ ಸಾಲ ಸೌಲಭ್ಯ ಒದಗಿಸಿ ಉನ್ನತ ಸ್ಥಾನದಲ್ಲಿದೆ. ರಾಜಕೀಯ ಗೊಂದಲಗಳಿಂದ ನಮ್ಮನ್ನು ಒಡೆದು ಆಳುವ ನೀತಿ ಮಾಡಲಾಗಿದೆ ಎಂದು ರೈತರು ಆರೋಪಿಸಿದರು. ಆಲನಹಳ್ಳಿ ಗ್ರಾಮದ 700ಕ್ಕೂ ಹೆಚ್ಚು ಷೇರುದಾರರು ನಾವು ಇದೇ ಸೊಸೈಟಿಯಲ್ಲಿ ಉಳಿಯುತ್ತೇವೆಂದು ಪಟ್ಟು ಹಿಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಅಧಿಕಾರಿಗಳು ರೈತರ ಸಮಸ್ಯೆಗಳನ್ನು ಬರವಣಿಗೆ ಮೂಲಕ ನೀಡಿದರೆ ಮೇಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ತಿಳಿಸಿದರು. ಆದರೆ ಇದಕ್ಕೆ ಒಪ್ಪದ ರೈತರು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಆಗ್ರಹಿಸಿ ಘೋಷಣೆ ಕೂಗಿದರು. ಅಂತಿಮವಾಗಿ ಮುಂದಿನ ತೀರ್ಮಾನವನ್ನು ಹೋರಾಟದ ಮೂಲಕ ಪಡೆದುಕೊಳ್ಳುವುದಾಗಿ ಮುಖಂಡರು ತಿಳಿಸಿದರು. ಸೊಸೈಟಿ ಬೆಳೆದು ಇವತ್ತು ಸಾವಿರಾರು ಕೋಟಿ ರೂಪಾಯಿ, ನೂರಾರು ಕೋಟಿ ರೂಪಾಯಿನ ವ್ಯವಹಾರ ಮಾಡುವಂತೆ ಬಂದಿದೆ. ಅಧ್ಯಕ್ಷರೇ, ತಮ್ಮ ಗಮನಕ್ಕೆ ಹೇಳ್ತಾ ಇರೋದು ಅಧ್ಯಕ್ಷರೇ, ನಮ್ಮ ಈ ಒಂದು ಭಾಗದಲ್ಲಿ ಇದು ಒಂದು ಕಲ್ಪವೃಕ್ಷ ಇದ್ದಾಗೆ, ಈ ಸೊಸೈಟಿ ಒಂದು ಕಲ್ಪವೃಕ್ಷ ಇದ್ದಾಗೆ. ಇದರಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಪಡೆದುಕೊಂಡು ಮತ್ತೆ ಇಲ್ಲಿ ಠೇವಣಿಯನ್ನ ಇಟ್ಟು ಎಲ್ಲ ರೀತಿಯ ಸಾಲ ಸೌಲಭ್ಯವನ್ನು ಪಡೆದು ಒಂದು ಉನ್ನತ ಮಟ್ಟದಲ್ಲಿ ಈ ಭಾಗದಲ್ಲಿ ಪುನಾಡಹಳ್ಳಿ ಇರ್ಬೋದು, ಮಲ್ನಾಥಪುರ ಇರ್ಬೋದು, ಆಲ್ನಹಳ್ಳಿ ಇರ್ಬೋದು, ನವಿಲೂರು ಇರ್ಬೋದು, ಕಾಡಂಚಿ. ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ಅಂತಿಮ ವರ್ಷದ ಸಿವಿಲ್ ಎಂಜಿನಿಯರಿಂಗ್ ವಿದ್ಯಾರ್ಥಿ ದರ್ಶನ್ ಗೌಡ ಕಾಲೇಜಿನ ಹಾಸ್ಟೆಲ್ನಲ್ಲಿಂದು ನಿಧನ ಹೊಂದಿದ್ದು, ವಿದ್ಯಾರ್ಥಿಯ ನಿಧನಕ್ಕೆ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಮಿತಿಯ ಅಧ್ಯಕ್ಷರು, ಪ್ರಾಂಶುಪಾಲರು, ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗದವರು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಶುಕ್ರವಾರ ಕಾಲೇಜು ಆವರಣದಲ್ಲಿ ನಡೆದ ಸಂತಾಪ ಸೂಚಕ ಸಭೆಯಲ್ಲಿ ಪ್ರಾಂಶುಪಾಲರು, ಡೀನ್ಗಳು, ಎಲ್ಲ ವಿಭಾಗದ ಮುಖ್ಯಸ್ಥರು, ಪ್ರಾಧ್ಯಾಪಕರು, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ಕೆಲಕಾಲ ಮೌನ ಆಚರಿಸುವ ಮೂಲಕ ಸಂತಾಪ ಸೂಚಿಸಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ದಸರಾ ಉದ್ಘಾಟನೆ ವಿವಾದ, ಬಾನು ಮುಷ್ತಾಕ್ ವಿರೋಧಿಗಳ ಕಾನೂನು ಹೋರಾಟಕ್ಕೆ ಹಿನ್ನಡೆ, ಹೈಕೋರ್ಟ್ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ನಲ್ಲೂ ಅರ್ಜಿ ವಜಾ. ಕಲಬುರಗಿಯಲ್ಲಿ ಕರ್ತವ್ಯ ನಿರತ ಅಧಿಕಾರಿಗಳ ಮೇಲೆ ಹಲ್ಲೆ, ಮಸೀದಾಳಿ ಘಟನೆ ಖಂಡಿಸಿ ಮನವಿ, ಆರೋಪಿಗಳ ಬಂಧನಕ್ಕೆ ಸರ್ಕಾರಿ ನೌಕರರ ಸಂಘದ ಆಗ್ರಹ. ನಗರಸಭಾಧ್ಯಕ್ಷನಿಂದ ತಲೆಹಿಡುಕ ಪದ ಬಳಕೆ, ಕ್ಷಮೆ ಕೇಳದಿದ್ದರೆ ಸಮೀವುಲ್ಲಾ ಮನೆಗೆ ಮುತ್ತಿಗೆ, ಉಗ್ರ ಹೋರಾಟಕ್ಕೆ ಮಾಜಿ ಅಧ್ಯಕ್ಷ ಗಿರೀಶ್ ಎಚ್ಚರಿಕೆ. ಹಾಸನ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ತೆಂಗು ರೋಗ ಬಾಧೆ, ರೈತರಲ್ಲಿ ಜಾಗೃತಿ ಮೂಡಿಸಲು ವಿನೂತನ ರಥ ಸಂಚಾರ ಆರಂಭ, ತೆಂಗು ಕಾಯಕಲ್ಪ ರಥಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಚಾಲನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.